ಪತಿ ತೀರಿಕೊಂಡ 4 ತಿಂಗಳ ನಂತರ ಮಗಳು ಹುಟ್ಟಿದಳು. ಅತ್ತೆ ಅವಳ ಮುಖ ನೋಡಿ ಕಿಡಿಕಾರಿದರು ಮತ್ತು ನನ್ನನ್ನು ಮನೆಯಿಂದ ಹೊರಹಾಕಿದರು. ನಾನು ಮಗಳನ್ನು ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಹನಿಹನಿಯಾಗಿ ಸುರಿಯುತ್ತಿತ್ತು. ಆಗ ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದು, ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡಿದರೆ ನಿನಗೆ ಇರಲು ಜಾಗ ನೀಡುತ್ತೇನೆ ಮತ್ತು ನಿನ್ನ ಮಗಳನ್ನು ಸಾಕುತ್ತೇನೆ ಎಂದು ಹೇಳಿದರು. ನಾನು ಒಪ್ಪಿಕೊಂಡೆ. ಹಾಗೆಯೇ ಅವರು ನನ್ನ ಮಗಳನ್ನು ಓದಿಸಿ ಡಾಕ್ಟರ್ ಮಾಡಿದರು. ಅವರು ತುಂಬಾ ಒಳ್ಳೆಯ ಮನುಷ್ಯರಾಗಿದ್ದರು. ಆದರೆ ಒಂದು ದಿನ ಅವರು ಮರಣ ಹೊಂದಿದರು. ಅವರನ್ನು ಸ್ಮಶಾನಕ್ಕೆ ಕರೆದೊಯ್ದಾಗ ಅವರ ಚಿತೆಯನ್ನು ನೋಡಿ ಎಲ್ಲರೂ ದಂಗಾದರು. ಏಕೆಂದರೆ ಕಳೆದ ಹಲವು ವರ್ಷಗಳಿಂದ ನನ್ನ ಮಗಳು, ಹೇ ದೇವರೇ, ಈ ಇಡೀ ಪ್ರಪಂಚದಲ್ಲಿ ನಮ್ಮಂತಹ ಅಸಹಾಯಕರಿಗೆ ಒಂದು ಸೂರು ಕೂಡ ಬಾಕಿ ಉಳಿದಿಲ್ಲವೇ? ನಾನು ನಡುಗುವ ತುಟಿಗಳಿಂದ ಹೇಳುತ್ತಾ ನನ್ನ ಮಡಿಲಲ್ಲಿ ಅಳುತ್ತಿದ್ದ ನೈನಾಳನ್ನು ನನ್ನ ಶಾಲಿನೊಳಗೆ ಅಡಗಿಸಲು ಹರಸಾಹಸಪಟ್ಟೆ. ಅದು ಚಳಿಗಾಲದ ದಿನಗಳು, ಮೈ ನಡುಗಿಸುವ ಚಳಿಯಿಂದ ನನ್ನ ದೇಹ ಗಡಗಡ ನಡುಗುತ್ತಿತ್ತು. ರಾತ್ರಿಯ ನಿಶಬ್ದ ಎಷ್ಟು ಗಾಢವಾಗಿತ್ತೆಂದರೆ ನನಗೆ ನನ್ನ ಉಸಿರಾಟದ ಶಬ್ದಕ್ಕೆ ಭಯವಾಗುತ್ತಿತ್ತು. ರಸ್ತೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದ ನಾನು ಈ ಪ್ರಪಂಚದ ಅತ್ಯಂತ ದುರದೃಷ್ಟವಂತ ಮಹಿಳೆಯೆಂದು ಭಾವಿಸುತ್ತಿದ್ದೆ. ಎದುರಿನ ರಸ್ತೆ ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಪ್ರತಿ ಕೆಲವು ನಿಮಿಷಕ್ಕೊಮ್ಮೆ ವೇಗವಾಗಿ ಯಾವುದಾದರೂ ವಾಹನ ನನ್ನ ಪಕ್ಕದಿಂದ ಹಾದು ಹೋಗುತ್ತಿತ್ತು. ಆದರೆ ರಸ್ತೆ ಬದಿಯಲ್ಲಿ ಕುಳಿತಿರುವ ಒಬ್ಬ ಅಸಹಾಯಕ ತಾಯಿ ಮತ್ತು ಅವಳ ಹಸಿದ ಮಗು ಯಾರಿಗೂ ಕಾಣುತ್ತಿರಲಿಲ್ಲ. ನನ್ನ ಎದೆಯಲ್ಲಿ ನೋವಿನ ಬಿರುಗಾಳಿ ಎದ್ದಿತ್ತು. ಈ ಶಿಕ್ಷೆ ಅನುಭವಿಸಲು ಅಷ್ಟಕ್ಕೂ ನನ್ನ ತಪ್ಪಾದರೂ ಏನಿತ್ತು? ನಾನು ಇದೇ ಆಲೋಚನೆಯಲ್ಲಿ ಮುಳುಗಿದ್ದಾಗ ದೂರದಿಂದ ಬರುತ್ತಿದ್ದ ಕಾರಿನ ಪ್ರಖರ ಹೆಡ್ಲೈಟ್ ಬೆಳಕು ನನ್ನ ಕಣ್ಣುಗಳ ಮೇಲೆ ಬಿತ್ತು. ಬೆಳಕು ಎಷ್ಟು ಜೋರಾಗಿತ್ತೆಂದರೆ ನಾನು ನನ್ನ ಕೈಯನ್ನು ಕಣ್ಣುಗಳಿಗೆ ಅಡ್ಡಲಾಗಿ ಹಿಡಿದೆ. ಈ ಕಾರು ಕೂಡ ಉಳಿದ ವಾಹನಗಳಂತೆ ವೇಗವಾಗಿ ಹೊರಟು ಹೋಗುತ್ತದೆ ಎಂದು ನಾನು ಭಾವಿಸಿದೆ. ಆದರೆ ಬಹುಶಃ ನನ್ನ ಹಣೆಬರಹದಲ್ಲಿ ಇಂದಿನ ರಾತ್ರಿ ಇನ್ನೂ ಹೆಚ್ಚಿನ ಅವಮಾನ ಬರೆದಿರಲಿಲ್ಲ ಅನಿಸುತ್ತದೆ. ಕಾರಿನ ವೇಗ ಕಡಿಮೆಯಾಯಿತು ಮತ್ತು ಅದು ನನ್ನ ಹತ್ತಿರವೇ ಬಂದು ನಿಂತಿತು. ಕಪ್ಪು ಬಣ್ಣದ ಹೊಳೆಯುವ ದೊಡ್ಡ ಕಾರಿನ ಗಾಜು ನಿಧಾನವಾಗಿ ಕೆಳಗಿಳಿಯಿತು. ನಾನು ಹೆದರಿ ನನ್ನ ಮಗುವನ್ನು ಎದೆಗೆ ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡೆ. ಕಾರಿನ ಒಳಗಿನಿಂದ ಬಿಳಿಕೂದಲಿನ ಒಬ್ಬ ವೃದ್ಧರು ಇಣುಕಿ ನನ್ನನ್ನು ನೋಡಿದರು. ಅವರ ಮುಖದಲ್ಲಿ ಸುಕ್ಕುಗಳಿದ್ದವು, ಆದರೆ ಕಣ್ಣುಗಳಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು. ಅವರು ಸ್ವಲ್ಪ ಸಮಯದವರೆಗೆ ಮೌನವಾಗಿ ನನ್ನನ್ನು ಮತ್ತು ನನ್ನ ಮಡಿಲಲ್ಲಿದ್ದ ಮಗುವನ್ನು ಯಾವುದೋ ಆಳವಾದ ಆಲೋಚನೆಯಲ್ಲಿರುವಂತೆ ನೋಡುತ್ತಿದ್ದರು, ಅಥವಾ ಯಾರನ್ನಾದರೂ ಗುರುತಿಸಲು ಪ್ರಯತ್ನಿಸುತ್ತಿರಬಹುದು. ನಂತರ ಇದ್ದಕ್ಕಿದ್ದಂತೆ ಅವರು ಕಾರಿನ ಬಾಗಿಲು ತೆರೆದು ವೇಗವಾಗಿ ಕೆಳಗಿಳಿದರು. ಅವರು ನಡೆಯುವ ರೀತಿಯಲ್ಲಿ ಒಂದು ಚಡಪಡಿಕೆ ಇತ್ತು, ಅದು ನನಗೆ ಅರ್ಥವಾಗಲಿಲ್ಲ. ಮಗಳೇ, ನೀನು ಯಾರು? ಮತ್ತು ಅರ್ಧರಾತ್ರಿಯಲ್ಲಿ ಇಷ್ಟು ಚಳಿಯಲ್ಲಿ ಇಲ್ಲಿ ಒಬ್ಬಳೇ ಏನು ಮಾಡುತ್ತಿದ್ದೀಯಾ? ಅವರ ಧ್ವನಿಯಲ್ಲಿ ಸ್ವಲ್ಪ ನಡುಕವಿತ್ತು. ಅದು ಬಹುಶಃ ಚಳಿಯಿಂದಾಗಿ ಇರಲಿಲ್ಲ, ಬದಲಿಗೆ ಒಳಗಿನ ನೋವಿನಿಂದಾಗಿರಬಹುದು. ನಾನು ಭಯದಿಂದ ಅವರತ್ತ ನೋಡಿದಾಗ ಅವರ ಕಣ್ಣುಗಳಲ್ಲಿ ದಯೆ ಕಂಡಿತು. ನಾನು ಏನನ್ನಾದರೂ ಹೇಳಲು ಬಯಸಿದ್ದೆ, ಆದರೆ ಚಳಿ ಮತ್ತು ಹಸಿವಿನಿಂದಾಗಿ ನನ್ನ ಧ್ವನಿ ಗಂಟಲಲ್ಲೇ ಸಿಲುಕಿಕೊಂಡಿತು. ನಾನು ಕೇವಲ ತಲೆಯಾಡಿಸಿದೆ, ಅದರ ಅರ್ಥ ನನಗೆ ಯಾವುದೇ ನೆಲೆ ಇಲ್ಲ ಎಂಬುದು. ನನ್ನ ಈ ಮೌನ ಉತ್ತರ ಅವರ ಮನಸ್ಸನ್ನು ಮತ್ತಷ್ಟು ದುಃಖಕ್ಕೀಡು ಮಾಡಿತು. ಅವರು ತಕ್ಷಣವೇ ಹೇಳಿದರು, ಇಲ್ಲ ಮಗಳೇ, ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನೋಡು, ನಿನ್ನ ಮಗು ಚಳಿಯಿಂದ ನೀಲಿಗಟ್ಟುತ್ತಿದೆ. ದೇವರಾಣೆ, ನನ್ನ ಮಾತು ಕೇಳು ಮತ್ತು ಕಾರಿನಲ್ಲಿ ಕುಳಿತುಕೋ. ನಾನು ನಿನ್ನನ್ನು ಯಾವುದಾದರೂ ಸುರಕ್ಷಿತ ಜಾಗಕ್ಕೆ ತಲುಪಿಸುತ್ತೇನೆ. ನಿನ್ನನ್ನು ಇಲ್ಲಿ ರಸ್ತೆಯಲ್ಲಿ ಸಾಯಲು ಬಿಡಲು ನನ್ನಿಂದ ಸಾಧ್ಯವಿಲ್ಲ. ಅವರ ಮಾತಿನ ಶೈಲಿ ಅಷ್ಟು ಸತ್ಯ ಮತ್ತು ಆತ್ಮೀಯತೆಯಿಂದ ಕೂಡಿತ್ತು ಎಂದರೆ ನನ್ನೊಳಗಿನ ಭಯ ಸ್ವಲ್ಪ ಕಡಿಮೆಯಾಯಿತು. ತಣ್ಣಗಾಗುತ್ತಿದ್ದ ನನ್ನ ಮಗಳ ದೇಹವನ್ನು ಸ್ಪರ್ಶಿಸಿದಾಗ ತಾಯ್ತನ ನನ್ನನ್ನು ಅಸಹಾಯಕಗೊಳಿಸಿತು. ನಾನು ನಡುಗುವ ಹೆಜ್ಜೆಗಳೊಂದಿಗೆ ಕಾರಿನತ್ತ ನಡೆದು ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡೆ. ಕಾರಿನ ಒಳಗೆ ಹಿತವಾದ ಉಷ್ಣತೆ ಇತ್ತು, ಯಾವುದೋ ಹೀಟರ್ ಚಾಲನೆಯಲ್ಲಿರುವಂತೆ ಭಾಸವಾಯಿತು. ಆ ಶಾಖವು ಮರಗಟ್ಟಿದ್ದ ನನ್ನ ದೇಹಕ್ಕೆ ಜೀವ ನೀಡಿದಂತಾಯಿತು. ಆ ವೃದ್ಧರು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತು ಕಾರನ್ನು ಮುಂದೆ ಚಲಾಯಿಸಿದರು. ಆದರೆ ಅವರು ಪದೇ ಪದೇ ಕನ್ನಡಿಯಲ್ಲಿ ನನ್ನನ್ನು ನೋಡುತ್ತಿದ್ದರು. ಅವರ ನೋಟದಲ್ಲಿ ಒಂದು ಪ್ರಶ್ನೆ ಇತ್ತು, ಒಂದು ಕುತೂಹಲವಿತ್ತು. ಆದರೆ ಅವರು ಮೌನವಾಗಿದ್ದರು. ಈ ಬೆಚ್ಚನೆಯ ವಾತಾವರಣದಲ್ಲಿ ನನಗೆ ಸ್ವಲ್ಪ ಸಮಾಧಾನ ದೊರೆತಾಗ ನನ್ನ ಹಳೆಯ ದಿನಗಳ ನೆನಪುಗಳು ಮತ್ತೆ ಕಣ್ಣೆದುರು ಬರಲಾರಂಭಿಸಿದವು. ನನ್ನ ಹೆಸರು ಅನುರಾಧ. ಸ್ವಲ್ಪ ಸಮಯದ ಹಿಂದೆ ನಾನು ರಸ್ತೆಯಲ್ಲಿ ಅಲೆಯುವವಳಾಗಿರಲಿಲ್ಲ, ಬದಲಿಗೆ ಒಂದು ಸುಖಿ ಸಂಸಾರದ ಸೊಸೆಯಾಗಿದ್ದೆ.
ನನ್ನ ಪತಿ ಪಂಕಜ್ ಖಾಸಗಿ ಕಂಪನಿಯೊಂದರಲ್ಲಿ ಚಾಲಕರಾಗಿದ್ದರು ಮತ್ತು ನಾವು ನಮ್ಮ ಪುಟ್ಟ ಜಗತ್ತಿನಲ್ಲಿ ಬಹಳ ಸಂತೋಷವಾಗಿದ್ದೆವು. ಪಂಕಜ್ ಕೆಲಸ ಮುಗಿಸಿ ಮನೆಗೆ ಬಂದಾಗಲೆಲ್ಲ ಅವರ ಮುಖದಲ್ಲಿ ಆಯಾಸದ ಬದಲು ನಗು ಇರುತ್ತಿದ್ದದ್ದು ನನಗೆ ನೆನಪಿದೆ. ದೇವರ ಇಚ್ಛೆಯಿದ್ದರೆ ಒಂದು ದಿನ ನಮ್ಮ ಜೀವನವೂ ಬದಲಾಗುತ್ತದೆ ಎಂದು ಅವರು ಆಗಾಗ ಹೇಳುತ್ತಿದ್ದರು. ನನ್ನ ಮಾವ ಬಹಳ ಹಿಂದೆಯೇ ತೀರಿಕೊಂಡಿದ್ದರು ಮತ್ತು ಪಂಕಜ್ಗೆ ಬಬ್ಲು ಎಂಬ ಒಬ್ಬ ತಮ್ಮನಿದ್ದ. ನಮ್ಮ ಮದುವೆಯಾಗಿ ಕೇವಲ 2 ವರ್ಷಗಳಾಗಿದ್ದವು ಮತ್ತು ನಾನೂ ತಾಯಿಯಾಗುವವಳಿದ್ದೆ. ಹುಟ್ಟಲಿರುವ ಮಗುವಿನ ಬಗ್ಗೆ ಪಂಕಜ್ ಅದೆಷ್ಟೋ ಕನಸುಗಳನ್ನು ಕಾಣುತ್ತಿದ್ದರು. ಮಗ ಹುಟ್ಟಿದರೆ ಅವನನ್ನು ಆಫೀಸರ್ ಮಾಡುತ್ತೇನೆ, ಮಗಳು ಹುಟ್ಟಿದರೆ ಡಾಕ್ಟರ್ ಮಾಡುತ್ತೇನೆ, ಆಗ ಅವಳು ಬಡವರು ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬಹುದು ಎನ್ನುತ್ತಿದ್ದರು. ಆದರೆ ವಿಧಿ ನಮ್ಮ ಪಾಲಿಗೆ ಏನನ್ನು ಬರೆದಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ನನ್ನ ಮನೆಯ ಬಾಗಿಲು ಬಡಿದು ಪಂಕಜ್ ಅಪಘಾತಕ್ಕೀಡಾಗಿದ್ದಾರೆ ಎಂಬ ಸುದ್ದಿ ಬಂದ ದಿನ ನನಗೆ ಇಂದಿಗೂ ನೆನಪಿದೆ. ಅವರು ಶೇಠ್ಜಿ ಅವರ ಕಾರನ್ನು ಓಡಿಸುತ್ತಿದ್ದಾಗ ಗುಡ್ಡಗಾಡು ರಸ್ತೆಯಲ್ಲಿ ಎದುರಿನಿಂದ ಬರುತ್ತಿದ್ದ ವಾಹನವನ್ನು ತಪ್ಪಿಸಲು ಹೋಗಿ ಅವರ ಕಾರು ಕಂದಕಕ್ಕೆ ಬಿದ್ದಿತು ಎಂದು ತಿಳಿಸಲಾಯಿತು. ಈ ಅಪಘಾತದಲ್ಲಿ ನನ್ನ ಪಂಕಜ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ. ಈ ಸುದ್ದಿ ಕೇಳಿ ನನಗೆ ಆಕಾಶವೇ ತಲೆಮೇಲೆ ಬಿದ್ದಂತಾಯಿತು. ನಾನು ಚೀರಾಡುತ್ತಾ ಅತ್ತಿದ್ದೆ. ಆದರೆ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲವಲ್ಲ. ಕಾರು ಇದ್ದಕ್ಕಿದ್ದಂತೆ ಒಂದು ಜಬರ್ದಸ್ತಿನಿಂದ ನಿಂತಾಗ ನಾನು ನನ್ನ ಆಲೋಚನೆಗಳಿಂದ ಹೊರಬಂದೆ. ಸಿಗ್ನಲ್ ಕೆಂಪಾಗಿತ್ತು ಮತ್ತು ಆ ವೃದ್ಧರು ಇನ್ನೂ ಕನ್ನಡಿಯಲ್ಲಿ ನನ್ನನ್ನೇ ನೋಡುತ್ತಿದ್ದರು. ಅವರು ಮೃದು ಧ್ವನಿಯಲ್ಲಿ ಕೇಳಿದರು, ಮಗಳೇ, ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಎಂದು ಹೇಳುತ್ತೀಯಾ? ನಿನ್ನ ಮನೆಯವರು ಎಲ್ಲಿದ್ದಾರೆ? ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟೆ ಮತ್ತು ನನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದೆ. ಅಂಕಲ್, ನನ್ನ ಪತಿ ತೀರಿಕೊಂಡ ನಂತರ ನನ್ನ ಪ್ರಪಂಚವೇ ನಾಶವಾಯಿತು. ಪಂಕಜ್ ಹೋದ ನಂತರ ನನ್ನ ಅತ್ತೆಯ ನಡವಳಿಕೆ ನನ್ನ ವಿಷಯದಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಅವರು ಮೊದಲೇ ನನ್ನ ಬಗ್ಗೆ ಅಷ್ಟೇನೂ ಸಂತೋಷವಾಗಿರಲಿಲ್ಲ. ಆದರೆ ಮಗನ ಸಂಪಾದನೆ ಇತ್ತಲ್ಲ, ಅದಕ್ಕಾಗಿ ಅವರು ಸುಮ್ಮನಿದ್ದರು. ಪಂಕಜ್ ಅವರ ಅಂತ್ಯಕ್ರಿಯೆ ಮುಗಿದ ಕೆಲವೇ ದಿನಗಳಲ್ಲಿ ಅವರು ನನಗೆ ಚುಚ್ಚುಮಾತುಗಳನ್ನು ಆಡಲು ಶುರುಮಾಡಿದರು. ಅವರು ಹೇಳುತ್ತಿದ್ದರು, ನೀನು ನನ್ನ ಮಗನ ಪಾಲಿಗೆ ಅಪಶಕುನವಾಗಿದ್ದೀಯಾ ಎಂದು. ನೀನೇ ಅವನನ್ನು ನುಂಗಿಬಿಟ್ಟೆ ಎನ್ನುತ್ತಿದ್ದರು. ನಾನು ಆಗ ಗರ್ಭಿಣಿಯಾಗಿದ್ದೆ ಮತ್ತು ನನಗೆ ವಿಶ್ರಾಂತಿ ಹಾಗೂ ನೆಮ್ಮದಿಯ ಅಗತ್ಯವಿತ್ತು. ಆದರೆ ಮನೆಯ ಎಲ್ಲಾ ಕೆಲಸದ ಹೊರೆ ನನ್ನ ಹೆಗಲ ಮೇಲೆ ಹಾಕಲಾಯಿತು. ಪ್ರತಿದಿನ ಜಗಳ ಮತ್ತು ಬೈಗುಳಗಳು ನನ್ನ ಬದುಕಿನ ನಿತ್ಯದ ಸಂಗತಿಯಾಗಿಬಿಟ್ಟವು. ನನ್ನ ಮಗನ ಸಂಪಾದನೆ ಈಗ ಇಲ್ಲದಿರುವಾಗ ನಿನಗೆ ಉಚಿತವಾಗಿ ಊಟ ಹಾಕಲು ಹೇಗೆ ಸಾಧ್ಯ ಎಂದು ಅವರು ಕೇಳುತ್ತಿದ್ದರು. ನಾನು ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ದೆ, ಏಕೆಂದರೆ ನನ್ನ ಹೊಟ್ಟೆಯಲ್ಲಿ ಪಂಕಜ್ನ ನೆನಪಿನ ಕುರುಹು ಬೆಳೆಯುತ್ತಿತ್ತು. ಮಗು ಹುಟ್ಟಿದರೆ ಅಜ್ಜಿಯ ಮನಸ್ಸು ಕರಗಬಹುದು ಮತ್ತು ಬಹುಶಃ ಪರಿಸ್ಥಿತಿ ಸುಧಾರಿಸಬಹುದು ಎಂಬ ಭರವಸೆ ನನಗಿತ್ತು. ಆದರೆ ನನ್ನ ಈ ಭರವಸೆಯೂ ಸುಳ್ಳಾಯಿತು. 4 ತಿಂಗಳ ನಂತರ ನಾನು ಆ ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಗ ನನ್ನ ಅತ್ತೆಯ ಕೋಪ ಇನ್ನಷ್ಟು ಹೆಚ್ಚಾಯಿತು. ಆಸ್ಪತ್ರೆಯ ಹಾಸಿಗೆಯ ಮೇಲೆಯೇ ಅವರು ಕಿರುಚಾಡಲು ಶುರು ಮಾಡಿದರು. ಒಂದೆಡೆ ಮಗ ಹೋದ, ಈಗ ಈ ಹೊಸ ತಲೆನೋವು ಮೈಮೇಲೆ ಬಂತು ಎಂದು. ಮೊಮ್ಮಗಳ ಮುಖ ನೋಡಿದರೆ ಅವರು ಹಳೆಯ ವಿಷಯಗಳನ್ನು ಮರೆಯುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅವರು ಮಗುವನ್ನು ಎತ್ತಿಕೊಳ್ಳುವುದು ಇರಲಿ, ಅದರ ಮುಖ ನೋಡಲು ಸಹ ಇಷ್ಟಪಡಲಿಲ್ಲ. ಮನೆಗೆ ಬಂದ ತಕ್ಷಣ ಅವರು ನನಗೆ ಖಡಾಖಂಡಿತವಾಗಿ ಹೇಳಿದರು, ಅನುರಾಧ, ಕಿವಿಕೊಟ್ಟು ಕೇಳಿಸಿಕೋ. ಈ ಮನೆಯಲ್ಲಿ ದುಡಿಯುವವರು ಮಾತ್ರ ಇರಲು ಸಾಧ್ಯ. ನೀನು ಇಲ್ಲಿರಬೇಕೆಂದರೆ ಈ ಮಗುವನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ಬಿಟ್ಟು ಬಾ. ಇಲ್ಲದಿದ್ದರೆ ಇಲ್ಲಿಂದ ಹೊರಟು ಹೋಗು. ನಾನು ತಾಯಿಯಾಗಿದ್ದೆ. ನನ್ನ ಮಗುವನ್ನು ಹೇಗೆ ಬಿಟ್ಟು ಬರಲಿ? ನಾನು ಅವರ ಕಾಲು ಹಿಡಿದೆ. ಮಾಜಿ, ದೇವರಿಗಾದರೂ ಹೆದರಿ, ಇದು ನಿಮ್ಮ ಮಗನ ಕೊನೆಯ ಕುರುಹು ಎಂದು ತುಂಬಾನೇ ಗೋಗರೆದೆ. ಆದರೆ ಅವರ ಹೃದಯದಲ್ಲಿ ಎಳ್ಳಷ್ಟು ದಯೆ ಇರಲಿಲ್ಲ. ಇಂದು ಸಂಜೆ ಅವರು ನನ್ನ ಸ್ವಲ್ಪ ಸಾಮಾನುಗಳನ್ನು ಮನೆಯಿಂದ ಹೊರಗೆ ಎಸೆದು ಬಾಗಿಲು ಹಾಕಿಕೊಂಡರು. ನನ್ನ ಮಾತನ್ನು ಕೇಳಿ ಆ ವೃದ್ಧರೂ ಮೌನವಾದರು. ಆದರೆ ಅವರ ಕಣ್ಣುಗಳು ತುಂಬಿ ಬಂದಿದ್ದನ್ನು ನಾನು ಗಮನಿಸಿದೆ. ಕಾರು ಮತ್ತೆ ಚಲಿಸಲು ಪ್ರಾರಂಭಿಸಿತು. ನಾನು ನನ್ನ ಮಾತನ್ನು ಮುಂದುವರಿಸುತ್ತಾ ಹೇಳಿದೆ, ಅಂಕಲ್, ಅತ್ತೆಯ ಮನೆಯಿಂದ ಹೊರಬಂದ ನಂತರ ನನ್ನ ಅಣ್ಣ ನನಗೆ ಆಸರೆಯಾಗಬಹುದು ಎಂದುಕೊಂಡಿದ್ದೆ. ಪೋಷಕರು ಹೋದ ಮೇಲೆ ಅವನೇ ನನಗಿದ್ದ ಒಬ್ಬನೇ ಆಪ್ತ. ನಾನು ಅಳುತ್ತಾ ನನ್ನ ಮಗುವನ್ನು ಎದೆಗೆ ಹತ್ತಿಕ್ಕಿಕೊಂಡು ಅಣ್ಣನ ಮನೆಗೆ ಹೋದೆ. ನನ್ನನ್ನು ನೋಡಿ ಅತ್ತಿಗೆಯ ಮುಖವೇ ಬದಲಾಗಿ ಹೋಯಿತು. ಆದರೆ ಅಣ್ಣ ನನಗೆ ನೀರು ಕೊಟ್ಟು ಕೂಡಿಸಿದ. ಅತ್ತೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಮತ್ತು ಈಗ ನನಗೆ ಇರಲು ಯಾವುದೇ ಜಾಗವಿಲ್ಲ ಎಂದು ಹೇಳಿದಾಗ ಅಣ್ಣ ಕಣ್ಣು ತಪ್ಪಿಸಲು ಶುರುಮಾಡಿದ. ಅಷ್ಟರಲ್ಲಿ ಅತ್ತಿಗೆ ಕಟುವಾದ ಶಬ್ದಗಳಲ್ಲಿ ಹೇಳಿದರು, ಅನುರಾಧ, ಈಗಿನ ಕಾಲದಲ್ಲಿ ಬೆಲೆ ಏರಿಕೆ ಎಷ್ಟಿದೆ ಎಂದು ನಿನಗೆ ಗೊತ್ತಿದೆ. ನಮ್ಮ ಸ್ವಂತ ಖರ್ಚುಗಳೇ ಕಷ್ಟದಿಂದ ನಡೆಯುತ್ತಿವೆ.
ನಿನಗೆ ಮತ್ತು ನಿನ್ನ ಮಗುವಿಗೆ ಜಾಗ ನೀಡುವಷ್ಟು ದೊಡ್ಡ ಮನೆ ನಮ್ಮದಲ್ಲ. ಅಣ್ಣ ಕೂಡ ಹೆಂಡತಿಯ ಮಾತಿಗೆ ದನಿಗೂಡಿಸಿ ಹೇಳಿದ, ಅನುರಾಧ ತಂಗಿ, ನೀನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು. ನಾನು ಅಸಹಾಯಕನಾಗಿದ್ದೇನೆ. ನಾನು ನಿನ್ನನ್ನು ಯಾವಾಗಲೂ ನನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಬೇರೆ ಯಾವುದಾದರೂ ಜಾಗ ಹುಡುಕಿಕೊಂಡರೆ ಒಳ್ಳೆಯದು. ಸ್ವಂತದವರ ಈ ನಿರ್ಲಕ್ಷ್ಯ ನನ್ನ ಹೃದಯವನ್ನು ಒಡೆದು ಹಾಕಿತು. ನಾನು ಅಲ್ಲಿಂದ ಎದ್ದು ರಸ್ತೆಗಳಲ್ಲಿ ಅಲೆಯುತ್ತಾ ಕುಳಿತೆ. ಕೊನೆಗೆ ರಾತ್ರಿಯಾದ ಮೇಲೆ ದಣಿದು ಅದೇ ಫುಟ್ಪಾತ್ ಮೇಲೆ ಕುಳಿತೆ. ಎಲ್ಲಿಂದ ನೀವು ನನ್ನನ್ನು ನಿಮ್ಮ ಕಾರಿನಲ್ಲಿ ಕೂರಿಸಿಕೊಂಡಿರೋ ಅಲ್ಲಿಯೇ. ನನ್ನ ಮಾತು ಮುಗಿಯುತ್ತಿದ್ದಂತೆ ಕಾರು ಒಂದು ಬೃಹತ್ ಮತ್ತು ಭವ್ಯವಾದ ಗೇಟ್ ಮುಂದೆ ಬಂದು ನಿಂತಿತು. ಕಾವಲುಗಾರ ಗೇಟ್ ತೆರೆದ ಮತ್ತು ಕಾರು ಒಂದು ದೊಡ್ಡ ಪೋರ್ಚ್ನಲ್ಲಿ ನಿಂತಿತು. ಆ ಮನೆ ಯಾವುದೋ ಅರಮನೆಗಿಂತ ಕಡಿಮೆ ಇರಲಿಲ್ಲ. ಎಲ್ಲೆಡೆ ಬೆಳಕಿನ ವೈಭವ ಮತ್ತು ಕೆಲಸಗಾರರು ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಿದ್ದರು. ಆ ವೃದ್ಧರು ಕಾರಿನಿಂದ ಇಳಿದು ಬಂದು ನನ್ನ ಕಡೆಗಿನ ಬಾಗಿಲು ತೆರೆದರು. ಅವರು ತುಂಬಾ ಗೌರವದಿಂದ ಹೇಳಿದರು, ಮಗಳೇ ಬಾ, ಇದು ನಿನ್ನದೇ ಮನೆ. ನಾನು ಸಂಕೋಚದಿಂದ ಕಾರಿನಿಂದ ಇಳಿದೆ. ನನ್ನ ಹಳೆಯ ಶಾಲು ಮತ್ತು ಕೊಳೆಯಾದ ಬಟ್ಟೆಗಳು ಆ ಭವ್ಯ ಅರಮನೆಯಲ್ಲಿ ತುಂಬಾ ವಿಚಿತ್ರವಾಗಿ ಕಾಣುತ್ತಿದ್ದವು. ಆದರೆ ಆ ಸೇಠ್ ಜಿ ನನಗೆ ಕಿಂಚಿತ್ತೂ ಕೀಳರಿಮೆ ಉಂಟಾಗದಂತೆ ನೋಡಿಕೊಂಡರು. ಅವರು ಕೆಲಸದವರನ್ನು ಕರೆದರು ಮತ್ತು ಹಿರಿಯ ಮಹಿಳೆಯಾದ ಕಾಂತಾ ಮೌಸಿಯನ್ನು ಕರೆದು ಹೇಳಿದರು, ಕಾಂತಾ, ಇವರನ್ನು ಅತಿಥಿ ಕೋಣೆಗೆ ಕರೆದುಕೊಂಡು ಹೋಗು ಮತ್ತು ಇವರಿಗೆ ಬಿಸಿನೀರು ಹಾಗೂ ಊಟದ ವ್ಯವಸ್ಥೆ ಮಾಡು. ಇವರಿಗೆ ಯಾವುದೇ ತೊಂದರೆಯಾಗಬಾರದು. ನಂತರ ಅವರು ನನ್ನ ಕಡೆಗೆ ತಿರುಗಿ ಹೇಳಿದರು, ನನ್ನ ಹೆಸರು ಗೋವಿಂದ್ ಮತ್ತು ಎಲ್ಲರೂ ನನ್ನನ್ನು ಗೋವಿಂದ್ ಸೇಠ್ ಎಂದು ಕರೆಯುತ್ತಾರೆ. ಇಂದಿನಿಂದ ನೀನು ಈ ಮನೆಯ ಗೌರವ. ನಿನಗೆ ಇಲ್ಲಿ ಯಾವುದೇ ಕೊರತೆಯಾಗುವುದಿಲ್ಲ. ನೀನು ಕೇವಲ ಈ ಮನೆಯನ್ನು ನೋಡಿಕೋ ಮತ್ತು ನಿನ್ನ ಮಗಳನ್ನು ಚೆನ್ನಾಗಿ ಸಾಕು. ಈ ಮಗು ಓದಿ ಬರೆದು ದೊಡ್ಡ ಮಟ್ಟಕ್ಕೆ ತಲುಪಬೇಕೆಂದು ನಾನು ಬಯಸುತ್ತೇನೆ. ನಾನು ಆಶ್ಚರ್ಯದಲ್ಲಿ ಮುಳುಗಿದ್ದೆ. ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಮೇಲೆ ಇಷ್ಟೊಂದು ದಯೆ ತೋರಿಸುತ್ತಿರುವುದು ಏಕೆ? ಅವರಿಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ, ಗೋವಿಂದ್ ಸೇಠ್, ನಿಮ್ಮ ಈ ಉಪಕಾರವನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ. ನೀವು ನನಗಾಗಿ ದೇವರಂತೆ ಬಂದಿದ್ದೀರಿ. ಇಲ್ಲದಿದ್ದರೆ ಇಂದಿನ ರಾತ್ರಿ ಬಹುಶಃ ನಾನು ಮತ್ತು ನನ್ನ ಮಗು ಬದುಕಿ ಉಳಿಯುತ್ತಿರಲಿಲ್ಲ. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ನನ್ನ ಕಡೆಗೆ ನೋಡಿದರು. ಅವರ ಕಣ್ಣುಗಳಲ್ಲಿ ಸ್ವಲ್ಪ ಸಮಯದ ಮೊದಲು ನಾನು ಅನುಭವಿಸಿದ ಅದೇ ವಿಚಿತ್ರವಾದ ನೋವು ಮತ್ತು ತೇವಾಂಶವಿತ್ತು. ಅವರು ಮೆಲ್ಲಗೆ ಹೇಳಿದರು, ಮಗಳೇ, ಇತರರಿಗೆ ಸಹಾಯ ಮಾಡುವುದು ಮನುಷ್ಯನ ಕರ್ತವ್ಯ ಮತ್ತು ಹೇಗಿದ್ದರೂ ನನಗೆ ಈ ಮಗುವಿನ ಮುಖದಲ್ಲಿ ನನ್ನ ನಾಳೆಯ ಭವಿಷ್ಯ ಕಾಣಿಸುತ್ತಿದೆ. ಹೀಗೆ ಹೇಳಿ ಅವರು ನಾನು ಅವರ ಕಣ್ಣೀರನ್ನು ನೋಡಬಾರದೆಂದು ತಮ್ಮ ಕಣ್ಣುಗಳನ್ನು ಮರೆಮಾಚುವಂತೆ ಅಲ್ಲಿಂದ ಬೇಗನೆ ಹೊರಟು ಹೋದರು. ನನಗೂ ಮತ್ತು ನೈನಾಳಿಗೂ ಒಂದು ಸುಂದರವಾದ ಮತ್ತು ಬೆಚ್ಚನೆಯ ಕೋಣೆಯನ್ನು ನೀಡಲಾಯಿತು. ಮೆತ್ತನೆಯ ಹಾಸಿಗೆ ಮತ್ತು ಹೊಟ್ಟೆ ತುಂಬಿದ ಊಟ ನಮಗೆ ನೆಮ್ಮದಿಯ ನಿದ್ರೆ ನೀಡಿತು. ಮರುದಿನ ಬೆಳಗ್ಗೆ ನನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಯಿತು. ಗೋವಿಂದ್ ಸೇಠ್ ನನಗೆ ಮನೆಯ ಯಜಮಾನಿಯಂತಹ ಅಧಿಕಾರ ನೀಡಿದ್ದರು. ನಾನು ಸಹ ಇಡೀ ಮನೆಯ ಕೆಲಸ ಕಾರ್ಯಗಳನ್ನು ಸಂಭಾಳಿಸಿಕೊಂಡೆ. ಕೆಲಸದವರು ಸಹ ನನಗೆ ಗೌರವ ನೀಡುತ್ತಿದ್ದರು. ಸಮಯ ಕಳೆದಂತೆ ನಾನು ನನ್ನ ಮಗಳಾದ ನೈನಾಳೊಂದಿಗೆ ಅಲ್ಲಿ ಬಹಳ ಸುಖವಾಗಿ ಇರತೊಡಗಿದೆ. ಗೋವಿಂದ್ ಸೇಠ್ ಅವರ ವರ್ತನೆ ನನ್ನ ಜೊತೆ ತುಂಬಾ ಆತ್ಮೀಯವಾಗಿತ್ತು. ಆದರೆ ನೈನಾಳ ಮೇಲೆ ಅವರಿಗಿದ್ದ ಪ್ರೀತಿಯನ್ನು ನೋಡಿ ನಾನು ಪದೇ ಪದೇ ಆಶ್ಚರ್ಯಚಕಿತಳಾಗುತ್ತಿದ್ದೆ. ಅವರು ಕಚೇರಿಯಿಂದ ಬಂದ ತಕ್ಷಣ ಮೊದಲು ನೈನಾಳ ಬಗ್ಗೆ ವಿಚಾರಿಸುತ್ತಿದ್ದರು. ಅವಳಿಗಾಗಿ ಸಾಕಷ್ಟು ಆಟಿಕೆಗಳನ್ನು ಮತ್ತು ಬೆಲೆಬಾಳುವ ಬಟ್ಟೆಗಳನ್ನು ತರುತ್ತಿದ್ದರು. ಸಂಜೆ ಸಮಯದಲ್ಲಿ ಅವರು ನೈನಾಳನ್ನು ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಆಡಿಸುತ್ತಾ ಹೇಳುತ್ತಿದ್ದರು, ನನ್ನ ಮಗಳೇ, ನೀನು ಚೆನ್ನಾಗಿ ಓದಬೇಕು. ನೀನು ಡಾಕ್ಟರ್ ಆಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ನೀನು ನಿನ್ನ ಬಾಬಾನ ಹೆಸರನ್ನು ಉಳಿಸಬೇಕು. ನಾನು ಅಡುಗೆಮನೆಯ ಬಾಗಿಲಲ್ಲಿ ನಿಂತು ಇದನ್ನೆಲ್ಲ ನೋಡುವಾಗ ಒಬ್ಬ ಅಸಹಾಯಕ ಮಗುವಿಗಾಗಿ ಅವರು ಇಷ್ಟೊಂದು ದೊಡ್ಡ ಕನಸುಗಳನ್ನು ಏಕೆ ಕಾಣುತ್ತಿದ್ದಾರೆ ಎಂದು ಆಲೋಚನೆಯಲ್ಲಿ ಮುಳುಗುತ್ತಿದ್ದೆ. ಅವರು ಅವಳನ್ನು ತಮ್ಮ ಸ್ವಂತ ಮೊಮ್ಮಗಳಂತೆಯೇ ಪ್ರೀತಿಸುತ್ತಿದ್ದರು, ಬಹುಶಃ ಅದಕ್ಕಿಂತಲೂ ಹೆಚ್ಚು. ಕೆಲವೊಮ್ಮೆ ರಾತ್ರಿ ನಾನು ನೀರು ಕುಡಿಯಲು ಅಡುಗೆಮನೆಗೆ ಹೋದಾಗ ಗೋವಿಂದ್ ಸೇಠ್ ಅವರ ಕೋಣೆಯ ಲೈಟ್ ಉರಿಯುತ್ತಿರುತ್ತಿತ್ತು. ಒಂದೆರಡು ಬಾರಿ ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತು ಯಾವುದೋ ಹಳೆಯ ಚಿತ್ರವನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿರುವುದನ್ನು ನಾನು ಗಮನಿಸಿದೆ. ಅವರ ಮುಖದಲ್ಲಿ ಅಂತಹ ಆಳವಾದ ನೋವಿರುತ್ತಿತ್ತು. ಅದನ್ನು ಕಂಡು ನನ್ನ ಹೃದಯ ನಡುಗುತ್ತಿತ್ತು. ಒಂದು ದಿನ ನಾನು ಧೈರ್ಯ ಮಾಡಿ ಅವರ ಕೋಣೆಗೆ ಚಹಾ ಕೊಡಲು ಹೋದಾಗ ಅವರು ಹಾಗೆಯೇ ಆ ಚಿತ್ರದಲ್ಲಿ ಮುಳುಗಿದ್ದರು. ನನ್ನ ಹೆಜ್ಜೆಗಳ ಸದ್ದು ಕೇಳಿ ಅವರು ದಂಗಾದರು ಮತ್ತು ತಕ್ಷಣ ಆ ಚಿತ್ರವನ್ನು ಡೈರಿಯೊಳಗೆ ಅಡಗಿಸಿದರು. ಅವರು ಏನೋ ಮುಚ್ಚಿಡುತ್ತಿದ್ದಾರೆ ಎಂದು ನನಗೆ ಭಾಸವಾಯಿತು.
ಅವರ ಹೃದಯದಲ್ಲಿ ಯಾವುದೋ ಒಂದು ಭಾರವಿದ್ದಂತೆ ತೋರುತ್ತಿತ್ತು. ನಾನು ಕೇಳಲು ಬಯಸಿದೆ, ಸೇಠ್ ಸಾಹೇಬರೇ, ನೀವು ಆರಾಮವಾಗಿದ್ದೀರಾ? ಏನಾದರೂ ತೊಂದರೆಯೇ? ಅವರು ಬಲವಂತವಾಗಿ ನಗುತ್ತಾ ಹೇಳಿದರು, ಇಲ್ಲ ಮಗಳೇ, ಏನೂ ಇಲ್ಲ. ಇದು ಕೇವಲ ವಯೋಸಹಜ ಅಷ್ಟೇ. ಹಳೆಯ ನೆನಪುಗಳು ಕೆಲವೊಮ್ಮೆ ಕಾಡುತ್ತವೆ. ನೀನು ಹೋಗಿ ವಿಶ್ರಾಂತಿ ತಗೋ. ನಾನು ಅಲ್ಲಿಂದ ವಾಪಸ್ ಬಂದೆ, ಆದರೆ ನನ್ನ ಮೆದುಳಿನಲ್ಲಿ ಪ್ರಶ್ನೆಗಳು ಸುಳಿಯಲಾರಂಭಿಸಿದವು. ಅಷ್ಟಕ್ಕೂ ಆ ಚಿತ್ರ ಯಾರದ್ದಾಗಿತ್ತು? ಅದನ್ನು ನೋಡಿ ಅವರು ಅಷ್ಟೊಂದು ಏಕೆ ಅಳುತ್ತಿದ್ದರು? ಈ ಅರಮನೆಯಂತಹ ಬಂಗಲೆಯ ಗೋಡೆಗಳಲ್ಲಿ ಯಾವುದೋ ರಹಸ್ಯ ಅಡಗಿದೆ ಮತ್ತು ಅದು ಇನ್ನೂ ನನ್ನ ಮುಂದೆ ಬರಬೇಕಿದೆ ಎಂದು ನನಗನಿಸುತ್ತಿತ್ತು. ಗೋವಿಂದ್ ಸೇಠ್ ಅವರ ಮಿತಿ ಮೀರಿದ ದಯೆ ಮತ್ತು ನೈನಾಳ ಭವಿಷ್ಯದ ಬಗ್ಗೆ ಅವರಿಗಿರುವ ಆಸಕ್ತಿ ಕೇವಲ ಮಾನವೀಯ ಕಾಳಜಿ ಇರಲು ಸಾಧ್ಯವಿಲ್ಲ. ಆದರೆ ನಾನು ಮೌನವಾಗಿದ್ದೆ ಮತ್ತು ನನಗೂ ಹಾಗೂ ನನ್ನ ಮಗಳಿಗೂ ನೆಲೆ ಮತ್ತು ಗೌರವ ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೆ. ನೈನಾ ಬೆಳೆಯುತ್ತಿದ್ದಳು ಮತ್ತು ಸಮಯ ವೇಗವಾಗಿ ಕಳೆಯುತ್ತಿತ್ತು. ಆದರೆ ಗೋವಿಂದ್ ಸೇಠ್ ಅವರ ಕಣ್ಣಿನ ಆ ಅಡಗಿರುವ ನೋವು ಕೂಡ ಸಮಯದೊಂದಿಗೆ ಮತ್ತಷ್ಟು ಆಳವಾಗುತ್ತಿತ್ತು. ಸಮಯ ತನ್ನ ವೇಗದಲ್ಲಿ ಸಾಗುತ್ತಿತ್ತು ಮತ್ತು ಗೋವಿಂದ್ ಸೇಠ್ ಅವರ ಭವ್ಯ ಮನೆಯ ಸುರಕ್ಷಿತ 4 ಗೋಡೆಗಳ ನಡುವೆ ನೈನಾ ಬಾಲ್ಯದಿಂದ ಯೌವನದತ್ತ ಬೆಳೆಯತೊಡಗಿದಳು. ಗೋವಿಂದ್ ಸೇಠ್ ಅವರ ನೆರಳು ಅವಳ ತಲೆಯ ಮೇಲೆ ಯಾವುದೋ ದಟ್ಟವಾದ ಮರದಂತೆ ಇತ್ತು. ಅದು ಅವಳನ್ನು ಪ್ರಪಂಚದ ಪ್ರತಿಯೊಂದು ತೊಂದರೆಯಿಂದ ರಕ್ಷಿಸುತ್ತಿತ್ತು. ನೈನಾ ಶಾಲೆಗೆ ಹೋಗಲು ಸಿದ್ಧವಾದಾಗ ಗೋವಿಂದ್ ಸೇಠ್ ಅವರೇ ಸ್ವತಃ ಪೋರ್ಚ್ನಲ್ಲಿ ನಿಂತು ಅವಳಿಗಾಗಿ ಕಾಯುತ್ತಿರುವುದನ್ನು ನಾನು ಪದೇ ಪದೇ ನೋಡುತ್ತಿದ್ದೆ. ಅವರು ಅವಳನ್ನು ಕಾರಿನಲ್ಲಿ ಕೂರಿಸುತ್ತಿದ್ದರು ಮತ್ತು ಚಾಲಕನಿಗೆ ಅವಳು ತುಂಬಾ ಬೆಲೆಬಾಳುವ ವಸ್ತುವಿನಂತೆ ಬಹಳ ಎಚ್ಚರಿಕೆಯಿಂದ ಗಾಡಿ ಚಲಾಯಿಸಲು ಹೇಳುತ್ತಿದ್ದರು. ಸಂಜೆ ಅವಳು ಹಿಂತಿರುಗಿ ಬಂದಾಗ ಅವರು ತಮ್ಮೆಲ್ಲಾ ಕೆಲಸಗಳನ್ನು ಬಿಟ್ಟು ಅವಳ ಮಾತುಗಳನ್ನು ಕೇಳುತ್ತಿದ್ದರು. ಅವಳ ಶಾಲೆಯ ನೋಟ್ಬುಕ್ಗಳನ್ನು ನೋಡುತ್ತಿದ್ದರು ಮತ್ತು ಯಾವುದಾದರೂ ವಿಷಯದಲ್ಲಿ ಅವಳಿಗೆ ತೊಂದರೆಯಿದ್ದರೆ ಗಂಟೆಗಟ್ಟಲೆ ಕುಳಿತು ಅವಳಿಗೆ ವಿವರಿಸುತ್ತಿದ್ದರು. ನೈನಾ ಶಾಲೆಯಲ್ಲಿ ತುಂಬಾ ಬುದ್ಧಿವಂತ ಮತ್ತು ಚುರುಕಾದ ಹುಡುಗಿ ಎಂದು ಹೆಸರು ಪಡೆದಿದ್ದಳು. ಶಿಕ್ಷಕರು ಸಹ ಅವಳನ್ನು ಹೊಗಳಲು ದಣಿಯುತ್ತಿರಲಿಲ್ಲ ಮತ್ತು ಅವಳ ಪ್ರತಿಯೊಂದು ಯಶಸ್ಸಿನಲ್ಲಿ ಗೋವಿಂದ್ ಸೇಠ್ ಅವರ ಸಂತೋಷ ನೋಡಲು ಅದ್ಭುತವಾಗಿರುತ್ತಿತ್ತು. ನೈನಾ 10ನೇ ತರಗತಿಯ ಪರೀಕ್ಷೆ ಬರೆದಾಗ ಫಲಿತಾಂಶದ ದಿನ ನೈನಾಳಿಗಿಂತ ಗೋವಿಂದ್ ಸೇಠ್ ಅವರ ಚಡಪಡಿಕೆ ಹೆಚ್ಚಿತ್ತು ಎಂಬುದು ನನಗೆ ನೆನಪಿದೆ. ಮೂಲ ಪಠ್ಯದ ಯಾವುದೇ ಭಾಗವನ್ನು ಬಿಡದೆ ಸಂಪೂರ್ಣ ವಿವರಗಳೊಂದಿಗೆ ಇದನ್ನು ಅನುವಾದಿಸಲಾಗಿದೆ. ಗೋವಿಂದ್ ಸೇಠ್ ಮತ್ತು ನೈನಾಳ ಯಶೋಗಾಥೆ. ಅವರು ಡ್ರಾಯಿಂಗ್ ರೂಮಿನಲ್ಲಿ ಇತ್ತ ಕಡೆ ಅತ್ತ ಕಡೆ ಓಡಾಡುತ್ತಿದ್ದರು ಮತ್ತು ಪದೇ ಪದೇ ಹೊರಗಡೆಯಿಂದ ಬರುವ ಕಾರಿನ ಸದ್ದನ್ನು ಕೇಳುತ್ತಿದ್ದರು. ಮತ್ತು ನೈನಾ ಬಂದು ತಾನು ಕೇವಲ ಶಾಲೆಯಲ್ಲಿ ಮಾತ್ರವಲ್ಲದೆ ಇಡೀ ಬೋರ್ಡ್ ಪರೀಕ್ಷೆಯಲ್ಲೇ ಮೊದಲ ಸ್ಥಾನ ಪಡೆದಿದ್ದೇನೆ ಎಂದು ಹೇಳಿದಾಗ ಸೇಠ್ ಸಾಹೇಬರ ಮುಖವು ಸಂತೋಷದಿಂದ ಅರಳಿತ್ತು. ಅವರು ಮಕ್ಕಳಂತೆ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಅವರ ಎದೆ ಹೆಮ್ಮೆಯಿಂದ ಉಬ್ಬಿತ್ತು. ಅವರು ಎಲ್ಲರಿಗಿಂತ ಮುಂಭಾಗದ ಸೀಟಿನಲ್ಲಿ ಕುಳಿತಿದ್ದರು ಮತ್ತು ಅವರ ಕಣ್ಣುಗಳು ಸ್ಟೇಜ್ ಮೇಲೆಯೇ ನೆಟ್ಟಿದ್ದವು. ಆಂಕರ್ ನೈನಾಳ ಹೆಸರನ್ನು ಕರೆದಾಗ ಇಡೀ ಸಭಾಂಗಣದಲ್ಲಿ ತಮ್ಮ ಸೀಟಿನಿಂದ ಮೊದಲು ಎದ್ದು ನಿಂತವರು ಗೋವಿಂದ್ ಸೇಠ್ ಅವರೇ ಆಗಿದ್ದರು. ಇಡೀ ಹಾಲ್ ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿಹೋಯಿತು ಮತ್ತು ನನ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತ್ತು. ನೈನಾ ಸ್ಟೇಜ್ ಮೇಲೆ ಹೋಗಿ ತನ್ನ ಬಹುಮಾನ ಮತ್ತು ಟ್ರೋಫಿಯನ್ನು ಸ್ವೀಕರಿಸಿದಳು. ತದನಂತರ ಮೈಕ್ ಮುಂದೆ ಬಂದು ತನ್ನ ಈ ಯಶಸ್ಸನ್ನು ತನ್ನ ತಾತ ಅಂದರೆ ಗೋವಿಂದ್ ಸೇಠ್ ಅವರಿಗೆ ಅರ್ಪಿಸಿದಳು. ಆಗ ನಾನು ಅವರ ವೃದ್ಧ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿರುವುದನ್ನು ನೋಡಿದೆ. ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಕಾರ್ಯಕ್ರಮ ಮುಗಿದ ನಂತರ ಜನರು ಅವರಿಗೆ ಅಭಿನಂದನೆ ಸಲ್ಲಿಸಲು ಬಂದಾಗ ಯಾರೋ ಒಬ್ಬರು ಸೇಠ್ ಸಾಹೇಬರೇ, ಈಕೆ ನಿಮ್ಮ ಮೊಮ್ಮಗಳೇ ಎಂದು ಕೇಳಿದರು. ಆಗ ಅವರು ತಕ್ಷಣವೇ ನೈನಾಳನ್ನು ತಮ್ಮ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಹೆಮ್ಮೆಯಿಂದ, ಹೌದು, ಇವಳು ನನ್ನ ಮೊಮ್ಮಗಳು, ಇವಳು ನನ್ನ ಮಗಳು ಎಂದರು. ನಾನು ಒಂದು ಬದಿಯಲ್ಲಿ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದೆ ಮತ್ತು ನನ್ನ ಹೃದಯವು ಒಂದು ವಿಚಿತ್ರವಾದ ಕೃತಜ್ಞತೆ ಹಾಗೂ ಭಾರವಾದ ಅನುಭವದಿಂದ ತುಂಬಿಹೋಯಿತು. ಮನೆಗೆ ಹಿಂದಿರುಗುವಾಗ ಕಾರಿನಲ್ಲಿ ವಾತಾವರಣವು ತುಂಬಾ ಸಂತೋಷದಿಂದ ಕೂಡಿತ್ತು. ಆದರೆ ನನ್ನ ಹೃದಯದಲ್ಲಿ ಅದೇ ಹಳೆಯ ಪ್ರಶ್ನೆ ಮತ್ತೆ ಏಳತೊಡಗಿತು. ನಾನು ಧೈರ್ಯ ಮಾಡಿ ಕೇಳಿಯೇ ಬಿಟ್ಟೆ, ಸೇಠ್ ಸಾಹೇಬರೇ, ನೀವು ನಮ್ಮ ಮೇಲೆ ಇಷ್ಟೊಂದು ಕೃಪೆ, ದಯೆ ಏಕೆ ತೋರಿಸುತ್ತೀರಿ? ನಾವು ನಿಮಗೇನೂ ಆಗಬೇಕಾದವರಲ್ಲ. ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೇವಲ ಒಬ್ಬ ಹೆಂಗಸು ಮತ್ತು ನೈನಾ ಒಬ್ಬ ಅನಾಥ ಮಗು. ಆದರೂ ನೀವು ಇವಳನ್ನು ನಿಮ್ಮ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಏಕೆ ಪ್ರೀತಿಸುತ್ತೀರಿ? ಪ್ರಪಂಚದ ಜನರು ಏನೇನೋ ಮಾತನಾಡಿಕೊಳ್ಳುತ್ತಾರೆ ಮತ್ತು ನನಗೆ ಕೆಲವೊಮ್ಮೆ ಭಯವಾಗುತ್ತದೆ. ನಿಮ್ಮ ಈ ಉಪಕಾರವು ನಮ್ಮ ಮೇಲೆ ಎಂದಿಗೂ ತೀರಿಸಲಾಗದ ಹೊರೆಯಾಗಿ ಬಿಡುತ್ತದೆಯೋ ಎಂದು.
ಗೋವಿಂದ್ ಸೇಠ್ ನನ್ನ ಮಾತನ್ನು ಕೇಳಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು ಮತ್ತು ಕಾರಿನ ಗಾಜಿನಿಂದ ಹೊರಗೆ ನೋಡುತ್ತಾ ಮೃದುವಾದ ಧ್ವನಿಯಲ್ಲಿ, ಅನುರಾಧಾ ಮಗಳೇ, ಪ್ರಪಂಚದ ಜನರ ಮಾತುಗಳ ಬಗ್ಗೆ ಚಿಂತೆ ಮಾಡಬೇಡ. ಒಳ್ಳೆಯದನ್ನು ಮಾಡುವುದು ಮನುಷ್ಯನ ಕರ್ತವ್ಯ. ಅಷ್ಟಕ್ಕೂ ನನಗೆ ಈ ಮಗುವಿನಲ್ಲಿ ನನ್ನ ಭವಿಷ್ಯ ಕಾಣಿಸುತ್ತಿದೆ. ನನಗೆ ಇವಳ ಹಣೆಬರಹದಲ್ಲಿ ಹಣೆಯ ಮೇಲೆ ಒಂದು ಹೊಳಪು ಕಾಣಿಸುತ್ತಿದೆ. ಅದು ಇವಳು ತುಂಬಾ ಎತ್ತರಕ್ಕೆ ಬೆಳೆಯುತ್ತಾಳೆ ಎಂಬ ಭರವಸೆಯನ್ನು ನನಗೆ ನೀಡುತ್ತದೆ. ನೀನು ಇದೆಲ್ಲವನ್ನೂ ಬಿಟ್ಟು ಬೇವಲ ಇವಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸು. ಇವಳು ಡಾಕ್ಟರ್ ಆಗಬೇಕೆಂದು ನಾನು ಬಯಸುತ್ತೇನೆ ಮತ್ತು ಒಬ್ಬ ಅನಾಥ ಮಗು ಎಲ್ಲಿಯವರೆಗೆ ತಲುಪಬಲ್ಲದು ಎಂಬುದನ್ನು ಇಡೀ ಜಗತ್ತು ನೋಡಲಿ ಎಂದರು. ಅವರ ಉತ್ತರವು ಯಾವಾಗಲೂ ತರಹ ಅಪೂರ್ಣವಾಗಿತ್ತು. ಆದರೆ ಅವರು ಮಾತನಾಡುವ ಶೈಲಿಯಲ್ಲಿದ್ದ ಸತ್ಯವು ನನ್ನನ್ನು ಮೂಕಸ್ಮಿತಳನ್ನಾಗಿ ಮಾಡುತ್ತಿತ್ತು. ಆದಾಗ್ಯೂ ವಿಷಯ ಕೇವಲ ಪರೋಪಕಾರದ್ದಲ್ಲ ಎಂದು ನನ್ನ ಹೃದಯ ಹೇಳುತ್ತಿತ್ತು. ಅವರ ಎದೆಯಾಳದಲ್ಲಿ ಅಡಗಿಸಿಟ್ಟಿರುವ ಯಾವುದೋ ಒಂದು ರಹಸ್ಯ ಖಂಡಿತ ಇದೆ. ನಮಗೆ ಇಷ್ಟೊಂದು ಪ್ರೀತಿಯನ್ನು ನೀಡುತ್ತಿರುವುದಕ್ಕೆ ಬೇರೆ ಯಾವುದೋ ಬಲವಾದ ಕಾರಣವಿದೆ. ವರ್ಷಗಳ ಪಯಣ ತಿಂಗಳುಗಳಂತೆ ಕಳೆದುಹೋಯಿತು ಮತ್ತು ಗೋವಿಂದ್ ಸೇಠ್ ಅವರು ಅತ್ಯಂತ ಕಾತರದಿಂದ ಕಾಯುತ್ತಿದ್ದ ಆ ದಿನವೂ ಬಂದೇ ಬಿಟ್ಟಿತು. ನೈನಾ 12ನೇ ತರಗತಿಯಲ್ಲೂ ದ್ವಿತೀಯ ಪಿಯುಸಿ ದಾಖಲೆಯ ಅಂಕಗಳನ್ನು ಗಳಿಸಿ ಯಶಸ್ವಿಯಾದಳು ಮತ್ತು ಈಗ ವೈದ್ಯಕೀಯ ಕಾಲೇಜು ಮೆಡಿಕಲ್ ಕಾಲೇಜು ಪ್ರವೇಶದ ಸರದಿಯಾಗಿತ್ತು. ಗೋವಿಂದ್ ಸೇಠ್ ಅವರು ನೈನಾಳಿಗಾಗಿ ಅತ್ಯುತ್ತಮ ಪುಸ್ತಕಗಳು ಮತ್ತು ಟ್ಯೂಷನ್ ವ್ಯವಸ್ಥೆಯನ್ನು ಮಾಡಿದ್ದರು ಹಾಗೂ ಅವರು ಸ್ವತಃ ಇವಳ ಉತ್ಸಾಹವನ್ನು ಹೆಚ್ಚಿಸುತ್ತಿದ್ದರು. ಮೆರಿಟ್ ಲಿಸ್ಟ್ ಪ್ರಕಟವಾಗುವ ಆ ದಿನ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆವು. ತದನಂತರ ನೈನಾಳ ಹೆಸರು ನಗರದ ಅತ್ಯಂತ ದೊಡ್ಡ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪಟ್ಟಿಯಲ್ಲಿ ಬಂದಾಗ ಅಂದು ಗೋವಿಂದ್ ಸೇಠ್ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರು ಕೇವಲ ಇಡೀ ಮೊಹಲ್ಲಾದಲ್ಲಿ ಮಾತ್ರವಲ್ಲದೆ ಇಡೀ ನಗರದಲ್ಲೇ ಸಿಹಿ ಹಂಚಿದರು ಮತ್ತು ಬಡವರಿಗೆ ಅನ್ನದಾನ ಮಾಡಿದರು. ಅವರು ಯಾರನ್ನೇ ಭೇಟಿಯಾದರೂ ಹೆಮ್ಮೆಯಿಂದ, ನನ್ನ ಮಗಳು ಡಾಕ್ಟರ್ ಆಗಲಿದ್ದಾಳೆ ಎಂದು ಹೇಳುತ್ತಿದ್ದರು. ಅವರ ಮುಖದಲ್ಲಿ ತಮ್ಮ ಜೀವನದ ಯಾವುದೋ ಒಂದು ದೊಡ್ಡ ಅಪೂರ್ಣ ಆಸೆ ಈಡೇರಿದಂತಹ ಹೊಳಪಿತ್ತು. ನೈನಾ ಸಹ ಮೊದಲ ಬಾರಿಗೆ ಬಿಳಿ ಕೋಟ್ ಧರಿಸಿ ಕುತ್ತಿಗೆಗೆ ಸ್ಟೆಥಸ್ಕೋಪ್ ಹಾಕಿಕೊಂಡು ಅವರ ಮುಂದೆ ಬಂದಾಗ ಅವರು ಆನಂದ ಬಾಷ್ಪ ಸುರಿಸಿದರು. ಅವರು ತಮ್ಮ ಕುರ್ಚಿಯಿಂದ ಎದ್ದು ನೈನಾಳ ಹಣೆಗೆ ಮುತ್ತಿಟ್ಟರು. ನೈನಾ ಮುಂದೆ ಬಂದು ಅವರ ಪಾದಗಳನ್ನು ಮುಟ್ಟಿ, ತಾತಾಜಿ, ನೀವಿಲ್ಲದಿದ್ದರೆ ಬಹುಶಃ ಇಂದು ನಾನು ಜನರ ಮನೆಗಳಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ ಅಥವಾ ಯಾವುದಾದರೂ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದೆ. ಈ ಬಿಳಿ ಕೋಟ್ ಮತ್ತು ಈ ಗೌರವ ಎಲ್ಲವೂ ನಿಮ್ಮಿಂದಾಗಿ ಸಿಕ್ಕಿದೆ. ನೀವು ನನಗೆ ನನ್ನ ತಂದೆಗಿಂತ ಕಡಿಮೆ ಇಲ್ಲ. ನಾನು ಎಂದೂ ಕಲ್ಪಿಸಿಕೊಳ್ಳದಂತಹ ಜೀವನವನ್ನು ನೀವು ನನಗೆ ನೀಡಿದ್ದೀರಿ ಎಂದಳು. ಗೋವಿಂದ್ ಸೇಠ್ ನೈನಾಳ ತಲೆಯ ಮೇಲೆ ಕೈಯಿಟ್ಟು ಗದ್ಗದಿತ ಧ್ವನಿಯಲ್ಲಿ, ಇಲ್ಲ ಮಗಳೇ, ಇದು ನಿನ್ನ ಸ್ವಂತ ಪರಿಶ್ರಮ ಮತ್ತು ನಿನ್ನ ತಾಯಿಯ ಪ್ರಾರ್ಥನೆಯ ಫಲ. ಇದರಲ್ಲಿ ನನ್ನದೇನೂ ಸಾಹಸವಿಲ್ಲ. ನಾನು ಕೇವಲ ಒಂದು ಮಾಧ್ಯಮ, ನಿಮಿತ್ತ ಮಾತ್ರ. ನಿನಗೆ ಸಹಾಯ ಮಾಡಲು ದೇವರು ನನ್ನನ್ನು ಆರಿಸಿಕೊಂಡಿದ್ದನು ಮತ್ತು ಬಹುಶಃ ಇದೇ ನನ್ನ ಜೀವನದ ಉದ್ದೇಶವಾಗಿತ್ತು ಎಂದರು. ನಾನು ಒಂದು ಬದಿಯಲ್ಲಿ ನಿಂತು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ ಮತ್ತು ಮನಸ್ಸಿನಲ್ಲೇ ಗೋವಿಂದ್ ಸೇಠ್ ಅವರ ದೀರ್ಘಾಯುಷ್ಯ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ, ಹೇ ದೇವರೇ, ದಾರಿದೀಪದಂತಿರುವ, ದೇವದೂತನಂತಿರುವ ಈ ಮನುಷ್ಯನನ್ನು ಯಾವಾಗಲೂ ಸಂತೋಷವಾಗಿಡು. ಇವರು ನಮ್ಮಂತಹ ನಿರ್ಗತಿಕರಿಗೆ ಇಷ್ಟೊಂದು ಗೌರವವನ್ನು ನೀಡಿದ್ದಾರೆ ಎಂದು ಪ್ರಾರ್ಥಿಸುತ್ತಿದ್ದೆ. ಆದರೆ ನನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ, ಕೊನೆಗೂ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ಇಡೀ ಜೀವನ ಮತ್ತು ಆಸ್ತಿಯನ್ನು ನಮ್ಮ ಮೇಲೆ ಏಕೆ ಧಾರೆ ಎರೆದರು ಎಂಬ ಪ್ರಶ್ನೆ ಇನ್ನೂ ಚುಚ್ಚುತ್ತಲೇ ಇತ್ತು. ನೈನಾ ಈಗ ಒಬ್ಬ ಸಮರ್ಥ ವೈದ್ಯೆಯಾಗಿದ್ದಳು, ಡಾಕ್ಟರ್ ಆಗಿದ್ದಳು ಮತ್ತು ಅವಳು ತನ್ನ ವೃತ್ತಿಜೀವನವನ್ನು ಪ್ರಾರಂಭಿಸಿದ್ದಳು. ನಮ್ಮ ಜೀವನ ಬಡತನದ ಕತ್ತಲೆಯಿಂದ ಹೊರಬಂದು ಸಂತೋಷದ ಬೆಳಕಿಗೆ ಬಂದಿತ್ತು. ನಾವು ಈಗ ಈ ಮನೆಯಲ್ಲಿ ಕೆಲಸದವರಂತೆ ಇರದೆ ಸ್ವಂತ ಮನೆಯವರಂತೆ ಇರುತ್ತಿದ್ದೆವು. ಗೋವಿಂದ್ ಸೇಠ್ ನಮಗೆ ಎಷ್ಟು ಗೌರವ ನೀಡಿದ್ದರೆಂದರೆ ಕೆಲಸದವರು ಸಹ ನನ್ನನ್ನು ದೊಡ್ಡ ಯಜಮಾನಿ, ಬಡಿ ಮಾಲ್ಕಿನ್ ಮತ್ತು ನೈನಾಳನ್ನು ಚಿಕ್ಕ ಯಜಮಾನಿ, ಛೋಟಿ ಮಾಲ್ಕಿನ್ ಎಂದು ಗೌರವದಿಂದ ಕರೆಯುತ್ತಿದ್ದರು. ಜೀವನ ನೆಮ್ಮದಿಯಿಂದ ಸಾಗುತ್ತಿತ್ತು. ಹಳೆಯ ನೆನಪಿನ ಆಘಾತ. ಒಂದು ಸಂಜೆ ವಿಧಿ ಅಂತಹ ಒಂದು ನ್ಯಾಯದ ದೃಶ್ಯವನ್ನು ತೋರಿಸಿತು. ಅದನ್ನು ಕಂಡು ನನ್ನ ಆತ್ಮವೇ ನಡುಗಿಹೋಯಿತು. ಅದು ಚಳಿಗಾಲದ ಒಂದು ತಣ್ಣನೆಯ ಸಂಜೆ. ಸೂರ್ಯ ಮುಳುಗಿ ಕತ್ತಲು ಆವರಿಸಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿದ್ದವು ಮತ್ತು ಹಗುರವಾದ ತುಂತುರು ಮಳೆ ಬೀಳುತ್ತಿತ್ತು. ಅಷ್ಟರಲ್ಲಿ ಗೇಟಿನ ಬಳಿಯಿದ್ದ ಕಾವಲುಗಾರ ಬಂದು ಒಬ್ಬ ವೃದ್ಧ ಮಹಿಳೆ ನಿಮ್ಮನ್ನು ಭೇಟಿ ಮಾಡಲು ಬಯಸುತ್ತಿದ್ದಾರೆ ಎಂದು ಹೇಳಿದ. ನಾನು ಆಶ್ಚರ್ಯದಿಂದ ಯಾರವರು ಎಂದು ಕೇಳಿದೆ. ಅದಕ್ಕೆ ಅವನು, ದೊಡ್ಡ ಯಜಮಾನಿಯವರೇ, ಅವರು ತಮ್ಮ ಹೆಸರು ಹೇಳುತ್ತಿಲ್ಲ.
ಬರೀ ಅಳುತ್ತಿದ್ದಾರೆ ಮತ್ತು ಅನುರಾಧಾಳನ್ನು ಕರೆಸಿ ಎನ್ನುತ್ತಿದ್ದಾರೆ ಎಂದು ಹೇಳಿದ. ಈ ಸಮಯದಲ್ಲಿ ಯಾರಿರಬಹುದು ಮತ್ತು ನನ್ನ ಹೆಸರು ಅವರಿಗೆ ಹೇಗೆ ಗೊತ್ತು ಎಂದು ನಾನು ಗಾಬರಿಯಾದೆ. ನಾನು ನೈನಾಳ ಜೊತೆ ಛತ್ರಿ ಹಿಡಿದುಕೊಂಡು ಗೇಟಿನ ಕಡೆಗೆ ಹೋದೆ. ಗೇಟಿನ ಹೊರಗೆ ರಸ್ತೆಯ ಮಂದ ಹಳದಿ ಬೆಳಕಿನಲ್ಲಿ ಒಬ್ಬ ದುರ್ಬಲ ಮತ್ತು ಅಸಹಾಯಕ ಮಹಿಳೆ ನಿಂತಿದ್ದರೂ ಮಳೆಯಲ್ಲಿ ನೆನೆಯುತ್ತಿದ್ದರು. ಅವರ ಬಟ್ಟೆಗಳು ಗಲೀಜಾಗಿದ್ದವು ಮತ್ತು ಹರಿದಿದ್ದವು, ಮುಖ ಸುಕ್ಕುಗಟ್ಟಿತ್ತು. ಅವರು ಚಳಿಯಿಂದ ಗಡಗಡ ನಡುಗುತ್ತಿದ್ದರು. ನಾನು ಹತ್ತಿರ ಹೋಗಿ ಗಮನಿಸಿ ನೋಡಿದಾಗ ನನ್ನ ಹೆಜ್ಜೆಗಳು ಅಲ್ಲೇ ನಿಂತವು ಮತ್ತು ಉಸಿರು ಕಟ್ಟಿದಂತಾಯಿತು. ಅವರು ಬೇರೆ ಯಾರೂ ಅಲ್ಲ, ನನ್ನ ಅತ್ತೆ. ತನ್ನ ಯೌವನ ಮತ್ತು ಅಧಿಕಾರದ ಮದದಲ್ಲಿ ನನ್ನನ್ನು ನೂಕಿ ಮನೆಯಿಂದ ಹೊರಹಾಕಿದ್ದ ಅದೇ ಮಹಿಳೆ. ನನ್ನ ಮುಗ್ಧ ಮಗುವಿನ ಮೇಲೂ ದಯೆ ತೋರಿಸದವರು. ಇಂದು ಅವರು ಕಾಯಿಲೆ ಮತ್ತು ವಯಸ್ಸಿನಿಂದ ಸಂಪೂರ್ಣವಾಗಿ ಕುಸಿದು ಹೋಗಿದ್ದರು. ಅವರ ಬೆನ್ನು ಬಾಗಿತ್ತು ಮತ್ತು ಕಣ್ಣಿನ ದೃಷ್ಟಿಯೂ ಮಂದವಾಗಿತ್ತು. ತಮ್ಮ ಸೊಸೆ ಮತ್ತು ಮೊಮ್ಮಗಳು ಈಗ ನಗರದ ಅತಿದೊಡ್ಡ ಸೇಠ್ ಅವರ ಮನೆಯಲ್ಲಿದ್ದಾರೆ ಮತ್ತು ಮೊಮ್ಮಗಳು ಡಾಕ್ಟರ್ ಆಗಿದ್ದಾಳೆ ಎಂಬ ವಿಷಯ ಅವರಿಗೆ ಹೇಗೋ ತಿಳಿದುಬಂದಿತ್ತು. ಪಶ್ಚಾತ್ತಾಪ ಮತ್ತು ನ್ಯಾಯ. ಅವರು ನನ್ನನ್ನು ನೋಡಿದ ತಕ್ಷಣ ತತ್ತರಿಸುತ್ತಾ ಮುಂದೆ ಬಂದು ನನ್ನ ಪಾದಗಳಿಗೆ ಬೀಳತೊಡಗಿದರು. ಅನುರಾಧ ಮಗಳೇ, ಅನುರಾಧ ನನ್ನನ್ನು ಗುರುತಿಸಿದೆಯಾ? ನಾನು ನಿನ್ನ ಅತ್ತೆ. ದೇವರಿಗಾಗಿ ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನ ಮೇಲೆ ತುಂಬಾ ಅನ್ಯಾಯ ಮಾಡಿದೆ. ನಾನು ದಾರಿ ತಪ್ಪಿದ್ದೆ. ನನ್ನ ಕರ್ಮದ ಶಿಕ್ಷೆ ನನಗೆ ಸಿಕ್ಕಿತು. ನನ್ನ ಚಿಕ್ಕ ಮಗ ಮದುವೆಯಾದ ಮೇಲೆ ನನ್ನನ್ನು ಬೀದಿಗೆ ಬಿಟ್ಟ ಮತ್ತು ಎಲ್ಲಾ ಆಸ್ತಿ ಮಾರಿ ತನ್ನ ಹೆಂಡತಿಯ ಜೊತೆ ಹೊರಗೆ ಹೊರಟು ಹೋದ. ಈಗ ನನಗೆ ಯಾವುದೇ ನೆಲೆ ಇಲ್ಲ. ನಾನು ದರದರ ಅಲೆಯುತ್ತಿದ್ದೇನೆ. ಜನರು ನನಗೆ ಭಿಕ್ಷೆ ಕೂಡ ಹಾಕುತ್ತಿಲ್ಲ. ದೇವರಿಗಾಗಿ ನನ್ನನ್ನು ನಿನ್ನ ಜೊತೆ ಇರಿಸಿಕೋ. ನಾನು ನಿನ್ನ ಕೆಲಸದವಳಾಗಿ ಇರುತ್ತೇನೆ. ಕೇವಲ ತಲೆ ಮೇಲೆ ಒಂದು ಸೂರು ಕೊಡು ಸಾಕು. ಅತ್ತೆಯನ್ನು ಈ ಸ್ಥಿತಿಯಲ್ಲಿ ನೋಡಿದಾಗ ಹಳೆಯ ಎಲ್ಲಾ ಗಾಯಗಳು ಮತ್ತೆ ಹಸಿಯಾದವು. ನನ್ನ ಹೃದಯ ಅತ್ತುಬಿಟ್ಟಿತು. ಆ ಕರಾಳ ಮತ್ತು ಭಯಾನಕ ರಾತ್ರಿ ನನ್ನ ಕಣ್ಣೆದುರು ಸುಳಿಯಿತು. ಹಾಲುಣ್ಣುವ ಮಗುವಿನ ಜೊತೆ ನನ್ನನ್ನು ಆ ಚಳಿಯ ರಾತ್ರಿಯಲ್ಲಿ ಮನೆಯಿಂದ ಹೊರಹಾಕಿದ್ದ ದಿನವದು. ನೀನು ಅಪಶಕುನ ಮತ್ತು ಈ ಮಗುವನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಬಾ ಎಂಬ ಅವರ ವಿಷಪೂರಿತ ಮಾತುಗಳು ನನ್ನ ಕಿವಿಯಲ್ಲಿ ಮೊಳಗಿದವು. ಅಂದು ನಾನು ಎಲ್ಲಿಗೆ ಹೋಗುತ್ತೇನೆ ಎಂದು ಅವರು ಯೋಚಿಸಿರಲಿಲ್ಲ. ಆ ರಾತ್ರಿ ನಾನು ಅವರ ಕಾಲು ಹಿಡಿದಿದ್ದೆ, ಆದರೆ ಅವರು ನನ್ನನ್ನು ಕಾಲಿನಿಂದ ಒದ್ದು ನೂಕಿದ್ದರು. ಒಂದು ಕ್ಷಣ ನನ್ನ ಮನಸ್ಸು ಕರಗಿತು, ಏಕೆಂದರೆ ಅಷ್ಟಕ್ಕೂ ಅವರು ನನ್ನ ತೀರಿಹೋದ ಪತಿ ಪಂಕಜ್ನ ತಾಯಿ ಮತ್ತು ವೃದ್ಧರಾಗಿದ್ದರು. ಆದರೆ ಮರುಕ್ಷಣವೇ ನನ್ನ ಆತ್ಮ ಮತ್ತು ನನ್ನ ಸ್ವಾಭಿಮಾನ ಜಾಗೃತವಾಯಿತು. ಇದು ನನ್ನ ತಾಯ್ತನವನ್ನು ಅಪಹಾಸ್ಯ ಮಾಡಿದ ಮತ್ತು ನನ್ನ ಮಗಳನ್ನು ಸಾಯಿಸಲು ಪ್ರಯತ್ನಿಸಿದ ಅದೇ ಮಹಿಳೆ. ನಾನು ನನ್ನನ್ನು ಸಂಭಾಳಿಸಿಕೊಂಡೆ ಮತ್ತು ದೃಢವಾದ ಧ್ವನಿಯಲ್ಲಿ ಹೇಳಿದೆ, ಮಾಜಿ, ನಾನು ನಿಮ್ಮನ್ನು ದೇವರಿಗಾಗಿ ಕ್ಷಮಿಸಿದ್ದೇನೆ, ಏಕೆಂದರೆ ನಾನು ನಿಮ್ಮಂತೆ ಕಲ್ಲು ಹೃದಯದವಳಲ್ಲ. ನೀವು ನನ್ನ ಪಂಕಜ್ನ ತಾಯಿ, ಆದ್ದರಿಂದ ನಿಮಗೆ ನಿಮ್ಮದೇ ಆದ ಗೌರವವಿದೆ. ಆದರೆ ನಾನು ನಿಮ್ಮನ್ನು ಈ ಮನೆಯಲ್ಲಿ ನನ್ನ ಜೊತೆ ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ನನಗೆ ಮತ್ತು ನನ್ನ ಮಳಿಗೆ ನಿಮ್ಮ ಅಗತ್ಯ ಅತಿ ಹೆಚ್ಚಾಗಿದ್ದ ಆ ಸಮಯವನ್ನು ನಾನು ಮರೆತಿಲ್ಲ. ಅಂದು ನೀವು ನಮ್ಮನ್ನು ತಿರಸ್ಕರಿಸಿದ್ದಿರಿ. ನಾವು ಫುಟ್ಪಾತ್ ಮೇಲೆ ಮಲಗಿದೆವು, ಹಸಿದಿದ್ದೆವು. ಅಂದು ನಿಮಗೆ ನಮ್ಮ ನೆನಪು ಬರಲಿಲ್ಲ. ಅಂದು ನಿಮಗೆ ನಿಮ್ಮ ಮೊಮ್ಮಗಳ ನೆನಪು ಬರಲಿಲ್ಲ. ಇಂದು ದೇವರು ನಮಗೆ ಗೌರವ ನೀಡಿದಾಗ ನಿಮಗೆ ಸಂಬಂಧದ ನೆನಪಾಗಿದೆಯೇ? ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ, ಆದರೆ ನಿಮ್ಮ ಜೊತೆ ಇರಲು ಸಾಧ್ಯವಿಲ್ಲ. ಇದು ನನ್ನ ಅಂತಿಮ ತೀರ್ಮಾನ. ನೈನಾ ಮೌನವಾಗಿ ಇದೆಲ್ಲವನ್ನೂ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲೂ ನೀರಿತ್ತು. ಆದರೆ ಅವಳು ನನ್ನನ್ನು ತಡೆಯಲಿಲ್ಲ, ಏಕೆಂದರೆ ನಾವು ಎಷ್ಟು ನೋವು ಅನುಭವಿಸಿದ್ದೇವೆ ಎಂಬುದು ಅವಳಿಗೂ ತಿಳಿದಿತ್ತು. ಅತ್ತೆ ತುಂಬಾ ಗೋಗರೆದರೂ ತುಂಬಾ ಅತ್ತರು. ಆದರೆ ಸಂಬಂಧಗಳು ಅನಿವಾರ್ಯತೆ ಮತ್ತು ಸ್ವಾರ್ಥದ ಮೇಲೆ ನಿಲ್ಲುವುದಿಲ್ಲ ಎಂಬುದು ನನಗೆ ತಿಳಿದಿತ್ತು. ನಾನು ನನ್ನ ಪರ್ಸ್ನಿಂದ ಸ್ವಲ್ಪ ಹಣ ತೆಗೆದು ಅವರ ಕೈಗಿಟ್ಟೆ ಮತ್ತು ಚಾಲಕನಿಗೆ, ಇವರನ್ನು ಬಸ್ ಸ್ಟ್ಯಾಂಡ್ವರೆಗೆ ಬಿಟ್ಟು ಬಾ ಮತ್ತು ಇವರು ಬೇರೆಲ್ಲಿಗಾದರೂ ಹೋಗಬೇಕೆಂದಿದ್ದರೆ ಪ್ರಯಾಣದ ಖರ್ಚನ್ನೂ ಕೊಡು ಎಂದು ಹೇಳಿದೆ. ಅವರು ಅಳುತ್ತಾ ಕಾರಿನಲ್ಲಿ ಕುಳಿತು ಹೊರಟು ಹೋದರು. ನೈನಾ ನನ್ನನ್ನು ಅಪ್ಪಿಕೊಂಡು ಹೇಳಿದಳು, ಅಮ್ಮ, ನೀವು ಮಾಡಿದ್ದು ಸರಿಯಿದೆ. ಕಷ್ಟದ ಸಮಯದಲ್ಲಿ ಕೈಬಿಟ್ಟು ಕ್ರೌರ್ಯದ ಎಲ್ಲಾ ಮಿತಿ ಮೀರಿದವರು ಸುಖದ ಸಮಯದಲ್ಲಿ ಜೊತೆಗಿರುವ ಹಕ್ಕನ್ನು ಹೊಂದಿರುವುದಿಲ್ಲ. ಹೊಸ ಸಂಕಷ್ಟ. ಆ ರಾತ್ರಿ ನನಗೆ ತುಂಬಾ ನೆಮ್ಮದಿಯ ನಿದ್ರೆ ಬಂತು. ನನ್ನ ಎದೆಯ ಮೇಲಿದ್ದ ವರ್ಷಗಳ ಭಾರ ಇಳಿದಂತೆ ಭಾಸವಾಯಿತು ಮತ್ತು ದೇವರು ನನಗೆ ನ್ಯಾಯ ನೀಡಿದ್ದಾನೆ ಎಂದು ಅನಿಸಿತು. ಈ ಘಟನೆಯ ಕೆಲವು ಸಮಯದ ನಂತರ ಮನೆಯ ವಾತಾವರಣ ವಿಷಾದಮಯವಾಗತೊಡಗಿತು. ನಮ್ಮ ಜೀವನಕ್ಕೆ ಆಸರೆಯಾಗಿದ್ದ ಮತ್ತು ಯಾವಾಗಲೂ ನಗುನಗುತ್ತಾ ಇರುತ್ತಿದ್ದ ಗೋವಿಂದ್ ಸೇಠ್ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದರು.
ಅವರ ಕೆಮ್ಮು ಹೆಚ್ಚಾಯಿತು ಮತ್ತು ಮುಖ ಬೆಳ್ಳಗಾಗತೊಡಗಿತು. ನೈನಾ ಅವರನ್ನು ತಪಾಸಣೆ ಮಾಡಿ ಪರೀಕ್ಷೆಗಳನ್ನು ಮಾಡಿಸಿದಾಗ ಅವರಿಗೆ ಗಂಭೀರವಾದ ಹೃದಯದ ಕಾಯಿಲೆ ಇದೆ ಮತ್ತು ಅವರ ಹೃದಯ ತುಂಬಾ ದುರ್ಬಲವಾಗಿದೆ ಎಂದು ತಿಳಿದುಬಂತು. ಅವರು ಈಗ ಯಾವುದೇ ಆಘಾತ ಅಥವಾ ಒತ್ತಡವನ್ನು ತಡೆದುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ನಾವು ನಗರದ ದೊಡ್ಡ ದೊಡ್ಡ ವೈದ್ಯರಿಗೆ ತೋರಿಸಿದೆವು. ಪ್ರತಿಯೊಂದು ರೀತಿಯ ದುಬಾರಿ ಚಿಕಿತ್ಸೆಯನ್ನು ಮಾಡಿಸಲಾಯಿತು, ಆದರೆ ಅವರ ಆರೋಗ್ಯವು ದಿನೇ ದಿನೇ ಕ್ಷೀಣಿಸುತ್ತಾ ಸಾಗಿತ್ತು. ಅಶಕ್ತತೆ ಎಷ್ಟೊಂದು ಹೆಚ್ಚಾಗಿತ್ತೆಂದರೆ ಏಳಲು ಅಥವಾ ಕುಳಿತುಕೊಳ್ಳಲು ಸಹ ಅವರಿಗೆ ಕಷ್ಟವಾಗುತ್ತಿತ್ತು. ನಾನು ಮತ್ತು ನೈನಾ ಹಗಲಿರುಳು ಅವರ ಸೇವೆಯಲ್ಲಿ ನಿರತರಾಗಿದ್ದೆವು. ನೈನಾ ಆಸ್ಪತ್ರೆಯಿಂದ ರಜೆ ಪಡೆದು ಅವರ ತಲೆಯ ಬಳಿಯೇ ಕುಳಿತುಕೊಳ್ಳುತ್ತಿದ್ದಳು ಮತ್ತು ತನ್ನ ಕೈಯಾರೆ ಅವರಿಗೆ ಔಷಧಿಯನ್ನು ನೀಡುತ್ತಿದ್ದಳು. ಅವರು ಆಗಾಗ ಅರೆನಿದ್ರೆಯಲ್ಲಿ ನನ್ನ ಮತ್ತು ನೈನಾಳ ಕೈಯನ್ನು ಹಿಡಿದುಕೊಳ್ಳುತ್ತಿದ್ದರು ಮತ್ತು ಅವರ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಒಂದು ರಾತ್ರಿ ನಾನು ಅವರ ಕೋಣೆಗೆ ಅವರ ಕ್ಷೇಮ ವಿಚಾರಿಸಲು ಹೋದಾಗ ಅವರು ಎಚ್ಚರವಾಗಿದ್ದರು ಮತ್ತು ಛಾವಣಿಯ ಕಡೆಗೆ ನೋಡುತ್ತಿದ್ದರು. ಅವರು ನನ್ನನ್ನು ನೋಡಿ ಹತ್ತಿರ ಬರುವಂತೆ ಸನ್ನೆ ಮಾಡಿದರು ಮತ್ತು ನನ್ನ ಕೈಯನ್ನು ತಮ್ಮ ತಣ್ಣಗಾದ ಹಾಗೂ ದುರ್ಬಲವಾದ ಕೈಗಳಲ್ಲಿ ಹಿಡಿದು ಹೇಳಿದರು, ಅನುರಾಧಾ ಮಗಳೇ, ಈಗ ನನ್ನ ಸಮಯ ಹತ್ತಿರ ಬಂದಿದೆ ಮತ್ತು ನನಗೆ ಸಂತೋಷವಿದೆ, ಏಕೆಂದರೆ ನಾನು ಈಗ ನೆಮ್ಮದಿಯಿಂದ ಸಾಯಬಲ್ಲೆ. ನಾನು ನನ್ನ ಋಣವನ್ನು ತೀರಿಸಿದ್ದೇನೆ. ನನ್ನ ಹೆಗಲ ಮೇಲಿದ್ದ ಆ ಭಾರ ಈಗ ಹಗುರವಾಗಿದೆ. ನಾನು ಈಗ ಪಂಕಜ್ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಬಲ್ಲೆ. ಅವರ ಈ ಸಾಲದ ಮಾತು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಆಶ್ಚರ್ಯದಿಂದ ಕೇಳಿದೆ, ಸೇಠ್ಜಿ, ನೀವು ಎಂತಹ ಮಾತುಗಳನ್ನು ಆಡುತ್ತಿದ್ದೀರಿ? ನೀವು ನಮ್ಮಿಂದ ಯಾವ ಸಾಲ ಪಡೆದಿದ್ದೀರಿ? ಬದಲಾಗಿ ನಾವು ನಿಮ್ಮ ಉಪಕಾರದ ಋಣದಲ್ಲಿದ್ದೇವೆ. ನಿಮ್ಮ ಉಪಕಾರವನ್ನು ನಾವು ಜೀವನ ಪೂರ್ತಿ ತೀರಿಸಲು ಸಾಧ್ಯವಿಲ್ಲ. ನೀವು ಇಂತಹ ಮಾತುಗಳನ್ನು ಆಡಬೇಡಿ. ಅವರು ಕೇವಲ ಒಂದು ನಿಗೂಢ ನಗುವಿನೊಂದಿಗೆ ಆಕಾಶದ ಕಡೆಗೆ ಬೆರಳು ತೋರಿಸುತ್ತಾ ಹೇಳಿದರು, ಇದೆಲ್ಲವೂ ಆ ಭಗವಂತನ ಆಟ. ನಾನು ಕೇವಲ ಒಂದು ಮಾಧ್ಯಮವಷ್ಟೇ. ಆದರೆ ನೆನಪಿಡು, ನಿಜವಾದ ಹಕ್ಕುದಾರರಿಗೆ ಎಲ್ಲವೂ ತಲುಪಿದೆ. ಈಗ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ಅವರ ಮಾತುಗಳು ಒಗಟಿನಂತಿದ್ದವು, ಆದರೆ ಅವರ ಕಣ್ಣುಗಳಲ್ಲಿ ಸಾವಿನ ಭಯವನ್ನು ನೋಡಿ ನನ್ನ ಹೃದಯ ನಡುಗುತ್ತಿತ್ತು. ಕೊನೆಗೂ ನಾವು ಭಯಪಟ್ಟಿದ್ದ ಆ ಅಶುಭಗಳಿಗೆ ಬಂದೇ ಬಿಟ್ಟಿತು. ಚಳಿಗಾಲದ ಒಂದು ವಿಷಾದಮಯ ಹಾಗೂ ನಿರ್ಜನ ಸಂಜೆ ಗೋವಿಂದ್ ಸೇಠ್ ನಮ್ಮನ್ನು ಅಳುತ್ತಾ ಬಿಟ್ಟು ಈ ಪ್ರಪಂಚದಿಂದ ಹೊರಟು ಹೋದರು. ಅವರು ಮರಣ ಹೊಂದಿದ ಸುದ್ದಿ ಇಡೀ ನಗರದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಈ ಸುದ್ದಿ ಕೇಳಿದ ತಕ್ಷಣ ಜನರ ಗುಂಪು ಕಿಕ್ಕಿರಿದು ಜಮಾಯಿಸಿತು. ಇಡೀ ಬಡಾವಣೆ ದುಃಖದಲ್ಲಿ ಮುಳುಗಿತ್ತು, ಏಕೆಂದರೆ ಅವರು ಎಲ್ಲರಿಗೂ ಒಬ್ಬ ದೇವಮಾನವನಂತಿದ್ದರು. ನಗರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಬಂದರು. ಅವರ ಜೀವನದಲ್ಲಿ ಎಂದು ಅವರ ಕ್ಷೇಮ ವಿಚಾರಿಸಲು ಬರದಿದ್ದ ಜನರು ಮತ್ತು ಹಣದ ಆಸೆಯಲ್ಲಿ ಸುಳ್ಳು ಕಣ್ಣೀರು ಹಾಕುತ್ತಿದ್ದ ದೂರದ ಸಂಬಂಧಿಗಳು ಸಹ ಅಚಾನಕ್ ಆಗಿ ಅಲ್ಲಿಗೆ ಬಂದರು. ಅಂತ್ಯಕ್ರಿಯೆಯ ಸಮಯ ಬಂದಾಗ ಒಂದು ವಿಚಿತ್ರವಾದ ಮತ್ತು ಆಶ್ಚರ್ಯಕರವಾದ ದೃಶ್ಯ ಕಂಡುಬಂದಿತು. ಅವರ ದೇಹವನ್ನು ಸ್ನಾನ ಮಾಡಿಸಿದಾಗ ಅವರ ಮುಖದಲ್ಲಿ ಒಂದು ವಿಭಿನ್ನವಾದ ಹೊಳಪಿತ್ತು ಮತ್ತು ಅವರನ್ನು ಶ್ಮಶಾನಕ್ಕೆ ಕರೆದೊಯ್ದಾಗ ಅಲ್ಲಿ ಇದ್ದಕ್ಕಿದ್ದಂತೆ ಗುಲಾಬಿಯಂತಹ ಸಿಹಿಯಾದ ಸುಗಂಧ ಹರಡಿತು. ಆ ಸುಗಂಧ ಎಷ್ಟು ತೀವ್ರವಾಗಿತ್ತು ಮತ್ತು ನೆಮ್ಮದಿ ನೀಡುತ್ತಿತ್ತೆಂದರೆ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ವ್ಯಕ್ತಿಯೂ ದಂಗಾದರು. ಜನರು ಒಬ್ಬರಿಗೊಬ್ಬರು ಮುಖ ನೋಡಿಕೊಳ್ಳುತ್ತಿದ್ದರು, ಅಷ್ಟಕ್ಕೂ ಈ ಸುಗಂಧ ಎಲ್ಲಿಂದ ಬರುತ್ತಿದೆಯೆಂದು. ಇದು ಯಾವುದೇ ಕೃತಕ ಸುಗಂಧವಾಗಿರಲಿಲ್ಲ. ಯಾವುದೋ ದೈವಿಕ ಪರಿಮಳ 4 ದಿಕ್ಕುಗಳಲ್ಲಿ ಹರಡಿದಂತೆ ಭಾಸವಾಗುತ್ತಿತ್ತು. ಮತ್ತು ಅವರ ಚಿತೆಯನ್ನು ಸಿದ್ಧಪಡಿಸಿದಾಗ ಕಟ್ಟಿಗೆಗಳು ಸಹ ತಾವಾಗಿಯೇ ಉರಿಯುತ್ತಿದ್ದವು. ಅಲ್ಲಿ ನೆರೆದಿದ್ದ ಪಂಡಿತರು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು, ಭಗವಂತನ ಕೃಪೆ ಇಂತಹ ಮನುಷ್ಯರ ಮೇಲೆಯೇ ಇರುತ್ತದೆ. ಖಂಡಿತವಾಗಿಯೂ ಈ ಮನುಷ್ಯ ತನ್ನ ಜೀವನದಲ್ಲಿ ಯಾವುದೋ ದೊಡ್ಡ ಪುಣ್ಯದ ಕೆಲಸ ಮಾಡಿರಬೇಕು. ದೇವರಿಗೆ ಬಹಳ ಇಷ್ಟವಾಗುವಂತಹ ಯಾವುದೋ ಒಂದು ಕೆಲಸ ಮಾಡಿರಬೇಕು. ಜನರು ಅವರ ಸತ್ಕಾರ್ಯಗಳ ಬಗ್ಗೆ ಮಾತನಾಡಲಾರಂಭಿಸಿದರು ಮತ್ತು ಭಕ್ತಿಯಿಂದ ಅವರ ಚಿತೆಯ ಬೂದಿಗೆ ನಮಸ್ಕರಿಸಿದರು. ನಾನು ಮತ್ತು ನೈನಾ ಒಂದು ಮೂಲೆಯಲ್ಲಿ ನಿಂತು ಅಳುತ್ತಿದ್ದೆವು. ನಮಗೆ ಅವರು ದೇವರಿಗಿಂತ ಕಡಿಮೆ ಏನಲ್ಲ, ಅವರೇ ನಮ್ಮ ಜೀವನವನ್ನು ಬದಲಿಸಿದ್ದರು. ಅವರು ನಮ್ಮ ಆಸರೆಯಾಗಿದ್ದರು. ಆದರೆ ಗೋವಿಂದ್ ಸೇಠ್ ಅವರ ಕೊನೆಯ ಮಾತುಗಳು ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಮೊಳಗುತ್ತಿದ್ದವು, ನಾನು ನನ್ನ ಸಾಲವನ್ನು ತೀರಿಸಿದ್ದೇನೆ ಎಂದು. ಅವರ ಸಾವಿನ ನಂತರ ಅಂತಹ ಒಂದು ರಹಸ್ಯ ಹೊರಬರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಅದು ನನ್ನ ಕಾಲಡಿಯ ನೆಲವನ್ನೇ ಕುಸಿಯುವಂತೆ ಮಾಡುತ್ತದೆ ಮತ್ತು ಅವರು ಯಾವ ಸಾಲದ ಬಗ್ಗೆ ಮಾತನಾಡುತ್ತಿದ್ದರು ಎಂಬುದು ನನಗೆ ತಿಳಿಯುತ್ತದೆ. ಗೋವಿಂದ್ ಸೇಠ್ ಅವರ ಆ ದೂರದ ಸಂಬಂಧಿಗಳು ಯಾರು ಅವರ ಜೀವಿತಾವಧಿಯಲ್ಲಿ ಎಂದೂ ಮನೆಗೆ ಬಂದಿರಲಿಲ್ಲವೋ, ಅವರು ಇಂದು ಅವರ ಡ್ರಾಯಿಂಗ್ ರೂಂನಲ್ಲಿ ಕುಳಿತಿದ್ದರು ಮತ್ತು ಅವರ ಕಣ್ಣುಗಳು ಮನೆಯ ಬೆಲೆಬಾಳುವ ಸಾಮಾನುಗಳು ಹಾಗೂ ಆಸ್ತಿಯ ಮೇಲೆ ನೆಟ್ಟಿದ್ದವು.
ನಾನು ಮತ್ತು ನೈನಾ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದೆವು. ಆಗ ಗೋವಿಂದ್ ಸೇಠ್ ಅವರ ಹಳೆಯ ವಕೀಲ ಮಿಸ್ಟರ್ ಖುರಾನಾ ತಮ್ಮ ಬ್ರೀಫ್ಕೇಸ್ ಹಿಡಿದುಕೊಂಡು ಒಳಗೆ ಬಂದರು. ಅವರು ಬಂದ ತಕ್ಷಣ ಇಡೀ ಕೋಣೆಯಲ್ಲಿ ಮೌನ ಆವರಿಸಿತು. ಪ್ರತಿಯೊಬ್ಬರ ಕಣ್ಣುಗಳು ಅವರು ಹಿಡಿದಿದ್ದ ಫೈಲ್ ಮೇಲೆ ನೆಟ್ಟಿದ್ದವು. ಏಕೆಂದರೆ ಗೋವಿಂದ್ ಸೇಠ್ ಅವರು ಅಬ್ಬಬ್ಬ ಎನ್ನುವಷ್ಟು ಆಸ್ತಿಯ ಒಡೆಯರಾಗಿದ್ದರು ಮತ್ತು ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿತ್ತು. ವಕೀಲರು ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸಿದರು. ನಂತರ ಧ್ವನಿಯನ್ನು ಸರಿಪಡಿಸಿಕೊಂಡು ಹೇಳಿದರು, ಗೋವಿಂದ್ ಸೇಠ್ ಬಹಳ ತತ್ವಗಳನ್ನು ಹೊಂದಿದ್ದ ಮನುಷ್ಯರಾಗಿದ್ದರು ಎಂಬುದು ನಿಮಗೆಲ್ಲರಿಗೂ ತಿಳಿದಿದೆ. ಅವರು ತಮ್ಮ ಜೀವಿತಾವಧಿಯಲ್ಲೇ ಎಲ್ಲಾ ನಿರ್ಧಾರಗಳನ್ನು ಮಾಡಿದ್ದರು ಮತ್ತು ನನ್ನ ಬಳಿ ಅವರ ಕಾನೂನುಬದ್ಧ ಆಸ್ತಿಪತ್ರ ವಿಲ್ ಇದೆ. ಅದನ್ನು ಅವರು ಪೂರ್ಣ ಪ್ರಜ್ಞಾವಸ್ಥೆಯಲ್ಲೇ ಮಾಡಿಸಿದ್ದರು. ಇದನ್ನು ಕೇಳಿದ ತಕ್ಷಣ ಸಂಬಂಧಿಗಳು ಕಿವಿಗೊಟ್ಟರು. ಆಗ ಗೋವಿಂದ್ ಸೇಠ್ ಅವರ ಚಿಕ್ಕಮ್ಮನ ಮಗಳು ಎಂದು ಹೇಳಿಕೊಳ್ಳುತ್ತಿದ್ದ ಒಬ್ಬ ದಪ್ಪಗಿನ ಮಹಿಳೆ ತಕ್ಷಣ ಕೇಳಿದಳು, ವಕೀಲರೇ ಬೇಗ ಹೇಳಿ, ಗೋವಿಂದ್ ಅಣ್ಣ ನಮಗಾಗಿ ಏನು ಬಿಟ್ಟು ಹೋಗಿದ್ದಾರೆ? ಅಷ್ಟಕ್ಕೂ ನಾವೇ ಅವರ ರಕ್ತದ ಸಂಬಂಧಿಗಳು. ವಕೀಲರು ನಿಧಾನವಾಗಿ ಫೈಲ್ ತೆರೆದು ಓದಲು ಶುರು ಮಾಡಿದರು. ನಾನು ಗೋವಿಂದ್ ಸೇಠ್ ಪೂರ್ಣ ಪ್ರಜ್ಞಾವಸ್ಥೆಯಲ್ಲಿ ಈ ಆಸ್ತಿಪತ್ರ ಬರೆಯುತ್ತಿದ್ದೇನೆ. ಏನೆಂದರೆ, ನನ್ನ ಸಾವಿನ ನಂತರ ನನ್ನ ಎಲ್ಲಾ ಚರ ಮತ್ತು ಸ್ಥಿರಾಸ್ತಿಗಳು, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಈ ಮನೆ ನನ್ನ ದತ್ತುಪುತ್ರಿ ಡಾಕ್ಟರ್ ನೈನಾ ಮತ್ತು ಅವಳ ತಾಯಿ ಅನುರಾಧ ಹೆಸರಿಗೆ ಸೇರಬೇಕು. ಇದನ್ನು ಕೇಳಿದ ತಕ್ಷಣ ಆ ಕೋಣೆಯಲ್ಲಿ ಬಾಂಬ್ ಸಿಡಿದಂತಾಯಿತು. ಎಲ್ಲರ ಮುಖಗಳು ಆಶ್ಚರ್ಯ ಮತ್ತು ಕೋಪದಿಂದ ತುಂಬಿದ್ದವು. ಇಲ್ಲಿಯವರೆಗೆ ಅಳುವ ನಾಟಕ ಮಾಡುತ್ತಿದ್ದ ಸಂಬಂಧಿಗಳು ಅಚಾನಕ್ ಆಗಿ ತಮ್ಮ ಅಸಲಿ ಬಣ್ಣ ತೋರಿಸಲು ಶುರುಮಾಡಿದರು. ಅವರು ಕಿರುಚಾಡುತ್ತಾ, ಇದು ಹೇಗೆ ಸಾಧ್ಯ? ಈ ಆಸ್ತಿಪತ್ರ ವಿಲ್ ನಕಲಿಯಾಗಿದೆ. ಗೋವಿಂದ್ ಸೇಠ್ ಅವರೇನೂ ಹುಚ್ಚರಾಗಿರಲಿಲ್ಲ. ತಮ್ಮ ಇಡೀ ಆಸ್ತಿಯನ್ನು ಈ ಇಬ್ಬರು ಸಾಮಾನ್ಯ ಹೆಂಗಸರ ಹೆಸರಿಗೆ ಬರೆಯಲು. ಈ ಹೆಂಗಸರು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರು. ಖಂಡಿತ ಈ ಅನುರಾಧ ಗೋವಿಂದ್ ಸೇಠ್ ಅವರ ಮೇಲೆ ಯಾವುದೋ ಮಾಟ ಮಂತ್ರ ಮಾಡಿರಬೇಕು ಅಥವಾ ತಿನ್ನುವ ಆಹಾರದಲ್ಲಿ ಏನನ್ನಾದರೂ ಬೆರೆಸಿ ಅವರನ್ನು ತನ್ನ ವಶಕ್ಕೆ ಮಾಡಿಕೊಂಡಿರಬೇಕು. ಅದಕ್ಕೆ ಅವರಿಂದ ಈ ವಿಲ್ ಬರೆಸಿಕೊಂಡಿದ್ದಾಳೆ ಎಂದು ಬೊಬ್ಬೆ ಹೊಡೆಯಲಾರಂಭಿಸಿದರು. ಅವರ ಮಾತುಗಳನ್ನು ಕೇಳಿ ನನ್ನ ರಕ್ತ ಕುದಿಯತೊಡಗಿತು. ನೈನಾ ಕೋಪದಿಂದ ಎದ್ದು ನಿಂತಳು. ಆದರೆ ನಾನು ಅವಳ ಕೈ ಹಿಡಿದು ಕುಳ್ಳಿರಿಸಿದೆ. ವಕೀಲರು ಮೇಜಿನ ಮೇಲೆ ಜೋರಾಗಿ ಕೈಕುಟ್ಟಿ ಎಲ್ಲರನ್ನೂ ಸುಮ್ಮನಿರಿಸುತ್ತಾ ಕಠಿಣ ಧ್ವನಿಯಲ್ಲಿ ಹೇಳಿದರು, ಖಬರ್ದಾರ್! ಯಾರಾದರೂ ಗೋವಿಂದ್ ಸೇಠ್ ಅವರ ಚಾರಿತ್ರ್ಯದ ಮೇಲೆ ಬೆರಳು ತೋರಿಸಿದರೆ ಅಥವಾ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿದರೆ ನೆನಪಿರಲಿ, ಈ ಆಸ್ತಿಪತ್ರ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಸರಿಯಾಗಿದೆ. ಅವರು ಮರಣ ಹೊಂದಿದ ನಂತರ ನೀವು ಇಂತಹದ್ದೇ ತಮಾಷೆ ಮಾಡುತ್ತೀರಿ ಎಂದು ಗೋವಿಂದ್ ಸೇಠ್ ಅವರಿಗೆ ಮೊದಲೇ ತಿಳಿದಿತ್ತು. ಅದಕ್ಕಾಗಿಯೇ ಅವರು ಈ ವಿಲ್ ಜೊತೆಗೆ ಒಂದು ಖಾಸಗಿ ಪತ್ರವನ್ನು ಬಿಟ್ಟಿದ್ದಾರೆ. ಅದನ್ನು ಕೇವಲ ಅನುರಾಧಾಜಿ ಮಾತ್ರ ಓದಬಹುದು. ಮತ್ತು ಈ ಮನೆ ಹಾಗೂ ಆಸ್ತಿಯ ಎಲ್ಲಾ ದಾಖಲೆಗಳು ಮತ್ತು ತಿಜೋರಿಯ ಚಾವಿ ಈಗ ಅನುರಾಧ ಅವರ ಜವಾಬ್ದಾರಿಯಾಗಿದೆ. ವಕೀಲರು ಆ ದುರಾಸೆಯ ಸಂಬಂಧಿಗಳನ್ನು ನಿರ್ಲಕ್ಷಿಸುತ್ತಾ ಒಂದು ಮುಚ್ಚಿದ ಲಕೋಟೆ ಮತ್ತು ಒಂದು ಪುಟ್ಟ ಬಂಗಾರದ ಬಣ್ಣದ ಚಾವಿಯನ್ನು ನನ್ನ ಹಸ್ತದ ಮೇಲಿಟ್ಟು ಹೇಳಿದರು, ಅನುರಾಧಾಜಿ, ಇದು ಗೋವಿಂದ್ ಸೇಠ್ ಅವರ ಖಾಸಗಿ ತಿಜೋರಿಯ ಚಾವಿ. ಅದು ಅವರ ಬೆಡ್ರೂಮ್ನಲ್ಲಿದೆ. ಅವರು ಹೋದ ನಂತರ ಮೊದಲು ನೀವು ಆ ತಿಜೋರಿ ತೆರೆಯಬೇಕೆಂದು ಅವರು ಪ್ರತ್ಯೇಕವಾಗಿ ಹೇಳಿದ್ದರು. ಅದರಲ್ಲಿ ನಿಮಗಾಗಿ ಏನೋ ಇದೆ. ಅದು ನಿಮಗೆ ತಿಳಿಯುವುದು ಬಹಳ ಮುಖ್ಯ. ಇದೆಲ್ಲವೂ ಎಷ್ಟು ಅಚಾನಕ್ ಆಗಿ ನಡೆಯುತ್ತಿತ್ತೆಂದರೆ ನನ್ನ ಮೆದುಳು ಮರಗಟ್ಟಿತ್ತು. ಸಂಬಂಧಿಗಳು ಇನ್ನೂ ಕಿರುಚುತ್ತಿದ್ದರು ಮತ್ತು ತಾವು ಕೋರ್ಟ್ಗೆ ಹೋಗುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದರು. ಆದರೆ ವಕೀಲರು ಪೊಲೀಸ್ ಕರೆಯುವ ಬೆದರಿಕೆ ಹಾಕಿ ಎಲ್ಲರನ್ನೂ ಸುಮ್ಮನಿರಿಸಿದರು. ನಾನು ನಡುಗುವ ಕೈಗಳಿಂದ ಆ ಚಾವಿ ಮತ್ತು ಲಕೋಟೆಯನ್ನು ಹಿಡಿದು ನಿಂತುಬಿಟ್ಟೆ. ನಾನು ಗೋವಿಂದ್ ಸೇಠ್ ಅವರ ಕೋಣೆಯತ್ತ ಹೆಜ್ಜೆ ಹಾಕಿದೆ. ನೈನಾ ನನಗೆ ಆಸರೆಯಾಗಿ ನನ್ನ ಜೊತೆಗಿದ್ದಳು. ಗೋವಿಂದ್ ಸೇಠ್ ಅವರ ಕೋಣೆ ಅವರು ಈಗಷ್ಟೇ ಬಿಟ್ಟು ಹೋದಂತೆ ಇತ್ತು. ಕೋಣೆಯಲ್ಲಿ ಅವರ ಇತ್ತರ್ ಸುಗಂಧ ಇನ್ನೂ ಹರಡಿತ್ತು. ಅದು ನನ್ನ ಹೃದಯವನ್ನು ಇನ್ನಷ್ಟು ದುಃಖಕ್ಕೀಡು ಮಾಡುತ್ತಿತ್ತು. ನನ್ನ ದೃಷ್ಟಿ ಅವರ ಖಾಲಿ ಹಾಸಿಗೆಯ ಮೇಲೆ ಬಿದ್ದಾಗ ಕಣ್ಣೀರು ತಾನಾಗಿಯೇ ಹರಿಯಲಾರಂಭಿಸಿತು. ನಾನು ನಡುಗುವ ಕೈಗಳಿಂದ ಚಾವಿ ಹಾಕಿದೆ ಮತ್ತು ಸಣ್ಣ ಶಬ್ದದೊಂದಿಗೆ ತಿಜೋರಿ ತೆರೆಯಿತು. ತಿಜೋರಿಯ ಒಳಗೆ ಯಾವುದೇ ಬಂಗಾರ ಅಥವಾ ವಜ್ರವೈಢೂರ್ಯ ಇರಲಿಲ್ಲ. ಬದಲಾಗಿ ಅಲ್ಲಿ ಒಂದು ಹಳೆಯ ಡೈರಿ ಮತ್ತು ಒಂದು ಭಾವಚಿತ್ರವಿತ್ತು. ನಾನು ಭಯದಿಂದಲೇ ಆ ಚಿತ್ರವನ್ನು ಎತ್ತಿಕೊಂಡೆ ಮತ್ತು ಆ ಚಿತ್ರದ ಮೇಲೆ ಕಣ್ಣು ಬಿದ್ದ ತಕ್ಷಣ ನನ್ನ ಕಾಲಡಿಯ ನೆಲವೇ ಕುಸಿದಂತಾಯಿತು. ನನ್ನ ಬಾಯಿಯಿಂದ ಸಣ್ಣ ಕಿರುಚಾಟ ಹೊರಬಂತು ಮತ್ತು ನಾನು ಅಲ್ಲೇ ನೆಲದ ಮೇಲೆ ಕುಳಿತುಬಿಟ್ಟೆ. ನೈನಾ ಗಾಬರಿಯಿಂದ ನನ್ನ ಬಳಿ ಬಂದಳು ಮತ್ತು ಅವಳು ಆ ಚಿತ್ರವನ್ನು ನೋಡಿದಾಗ ಅವಳು ದಂಗಾದಳು. ಅದು ಯಾವುದೇ ಸಾಮಾನ್ಯ ಚಿತ್ರವಾಗಿರಲಿಲ್ಲ.
ಅದು ನಾನು ಮತ್ತು ನನ್ನ ದಿವಂಗತ ಪತಿ ಪಂಕಜ್ ಮದುವೆಯ ವೇದಿಕೆಯ ಮೇಲೆ ಕುಳಿತು ನಗುತ್ತಿರುವ ಚಿತ್ರವಾಗಿತ್ತು. ಈ ಚಿತ್ರ ಯಾವಾಗಲೂ ಪಂಕಜ್ ಅವರ ಪರ್ಸ್ನಲ್ಲಿ ಇರುತ್ತಿತ್ತು ಮತ್ತು ಅವರು ತೀರಿಕೊಂಡ ನಂತರ ಆ ಪರ್ಸ್ ನನಗೆ ಎಂದಿಗೂ ಸಿಕ್ಕಿರಲಿಲ್ಲ. ನಾನು ಆಶ್ಚರ್ಯ ಮತ್ತು ಆಘಾತದಿಂದ ತುಂಬಿದ ಮನಸ್ಸಿನಿಂದ ವಕೀಲರು ಕೊಟ್ಟಿದ್ದ ಲಕೋಟೆ ತೆರೆದು ಅದರಲ್ಲಿರುವ ಪತ್ರವನ್ನು ಓದಲು ಪ್ರಾರಂಭಿಸಿದೆ. ನನ್ನ ಕಣ್ಣೀರು ಕಾಗದದ ಮೇಲೆ ಬಿದ್ದು ಶಾಯಿ ಹರಡುತ್ತಿತ್ತು. ಪತ್ರದಲ್ಲಿ ಗೋವಿಂದ್ ಸೇಠ್ ಅವರ ಕೈಬರಹವಿತ್ತು. ಅದನ್ನು ಓದುವಾಗ ಅವರು ನನ್ನ ಎದುರು ಕುಳಿತು ಮಾತನಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಅನುರಾಧ, ನನ್ನ ತಂಗಿ ಮತ್ತು ನನ್ನ ಮಗಳು ನೈನಾ, ನೀನು ಈ ಪತ್ರ ಓದುತ್ತಿರುವಾಗ ನಾನು ಈ ಪ್ರಪಂಚದ ಸಂಕಟಗಳಿಂದ ದೂರ ಹೋಗಿರುತ್ತೇನೆ. ನೀನು ಬಹಳ ಆಶ್ಚರ್ಯಚಕಿತಳಾಗಿರುತ್ತೀಯ ಮತ್ತು ನಿನ್ನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಮೂಡುತ್ತಿರುತ್ತವೆ ಎಂಬುದು ನನಗೆ ಗೊತ್ತು. ನಾನು ನಿನ್ನನ್ನು ರಸ್ತೆಯಿಂದ ಏಕೆ ಕರೆದುಕೊಂಡು ಬಂದೆ ಮತ್ತು ನನ್ನ ಇಡೀ ಸಂಪತ್ತನ್ನು ನಿನ್ನ ಹೆಸರಿಗೆ ಏಕೆ ಬರೆದೆ? ಜನರು ನಾನು ಬಹಳ ದಯಾಳು, ಬಹಳ ಒಳ್ಳೆಯ ಮನುಷ್ಯ ಎಂದು ಹೇಳುತ್ತಿದ್ದರು. ಆದರೆ ಸತ್ಯ ಏನೆಂದರೆ ಅನುರಾಧ, ನಾನು ನಿನ್ನ ಅಪರಾಧಿಯಾಗಿದ್ದೆ. ನಾನು ಇಡೀ ಜೀವನ ತನ್ನ ತಪ್ಪಿನ ಪ್ರಾಯಶ್ಚಿತ್ತ ಮಾಡಲು ಪ್ರಯತ್ನಿಸಿದ ಒಬ್ಬ ಮನುಷ್ಯ. ನೀನು ಯಾವಾಗಲೂ ಕೇಳುತ್ತಿದ್ದೆಯಲ್ಲವೇ ನಾನು ನೈನಾಳನ್ನು ಇಷ್ಟೊಂದು ಏಕೆ ಪ್ರೀತಿಸುತ್ತೇನೆ ಎಂದು? ಹಾಗಾದರೆ ಕೇಳು, ನಿನ್ನ ಪತಿ ಪಂಕಜ್ ಪ್ರಾಣ ಕಳೆದುಕೊಂಡ ಆ ರಸ್ತೆ ಅಪಘಾತ ನನ್ನಿಂದಲೇ ಸಂಭವಿಸಿತ್ತು. ಮತ್ತು ನಿಜ ಏನೆಂದರೆ ಪಂಕಜ್ ಸಾವು ನನ್ನ ಗಾಡಿ ಡಿಕ್ಕಿ ಹೊಡೆದಿದ್ದರಿಂದ ಆಗಿರಲಿಲ್ಲ. ಬದಲಾಗಿ ಆ ರಾತ್ರಿ ಸಾವು ನನಗಾಗಿ ಬಂದಿತ್ತು. ಒಂದು ಅತಿವೇಗದ ಲಾರಿ ನಿಯಂತ್ರಣ ತಪ್ಪಿ ನನ್ನ ಕಾರನ್ನು ಪುಡಿಗಟ್ಟಲು ಬರುತ್ತಿತ್ತು. ಅಷ್ಟರಲ್ಲಿ ಅಚಾನಕ್ ಆಗಿ ಪಂಕಜ್ ಎಲ್ಲಿಂದ ಬಂದನೋ ಗೊತ್ತಿಲ್ಲ, ತನ್ನ ಟ್ಯಾಕ್ಸಿಯನ್ನು ತಂದು ನನ್ನ ಕಾರು ಮತ್ತು ಆ ಲಾರಿಯ ನಡುವೆ ನಿಲ್ಲಿಸಿದ. ನನ್ನ ಪ್ರಾಣ ಉಳಿಸಲು ಅವನು ತನ್ನ ಟ್ಯಾಕ್ಸಿಯನ್ನು ಲಾರಿಯ ಮುಂದೆ ಅಡ್ಡ ಹಾಕಿದ. ಲಾರಿ ಅವನ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಜಜ್ಜಿ ಹಾಕಿತು ಮತ್ತು ಆ ದೇವಮಾನವ ನನ್ನ ಪ್ರಾಣ ಉಳಿಸಿ ತಾನು ಸಾವಿನ ದವಡೆಗೆ ಸಿಲುಕಿದ. ನನ್ನ ಕಾರು ಸಹ ಡಿಕ್ಕಿ ಹೊಡೆದು ನಾನು ಪ್ರಜ್ಞೆ ತಪ್ಪಿದೆ. ನಾನು ಹಲವು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿದೆ. ನನಗೆ ಪ್ರಜ್ಞೆ ಬಂದ ಮೇಲೆ ಅಪಘಾತದ ಬಗ್ಗೆ ವಿಚಾರಿಸಿದಾಗ ತಿಳಿಯಿತು ಏನೆಂದರೆ, ಯಾವ ಟ್ಯಾಕ್ಸಿ ಚಾಲಕ ತನ್ನ ಪ್ರಾಣದ ಹಂಗು ತೊರೆದು ನನ್ನನ್ನು ಉಳಿಸಿದ್ದನೋ ಅವನು ಸ್ಥಳದಲ್ಲೇ ಮರಣ ಹೊಂದಿದ್ದ. ಪೊಲೀಸರು ನನಗೆ ಪಂಕಜ್ ಅವರ ಉಳಿದ ಸಾಮಾನುಗಳನ್ನು ನೀಡಿದ್ದರು. ಅದರಲ್ಲಿ ಈ ಚಿತ್ರವಿತ್ತು. ಅದು ರಕ್ತಸಿಕ್ತವಾಗಿದ್ದ ಪರ್ಸ್ನಲ್ಲಿ ಸಿಕ್ಕಿತ್ತು. ಆ ಕ್ಷಣದಲ್ಲೇ ನಾನು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದಾಗಲೇ ಪ್ರಮಾಣ ಮಾಡಿದ್ದೆ, ಯಾವ ಮನುಷ್ಯ ತನ್ನ ಯೌವನ ಮತ್ತು ಜೀವನವನ್ನು ನನ್ನ ಈ ವೃದ್ಧ ಪ್ರಾಣಕ್ಕಾಗಿ ತ್ಯಾಗ ಮಾಡಿದನೋ ಅವನ ಕುಟುಂಬವನ್ನು ನಾನು ಎಂದಿಗೂ ದುಃಖದಲ್ಲಿ ಇರಲು ಬಿಡುವುದಿಲ್ಲ ಎಂದು. ನಾನು ಅವನ ಹೆಂಡತಿ ಮತ್ತು ಮಕ್ಕಳನ್ನು ಹುಡುಕುತ್ತೇನೆ ಮತ್ತು ನನ್ನ ಉಳಿದ ಜೀವನವನ್ನು ಅವರ ಸೇವೆಯಲ್ಲಿ ಕಳೆಯುತ್ತೇನೆ ಎಂದು ನಿರ್ಧರಿಸಿದೆ. ನಾನು ಗುಣಮುಖನಾದ ಮೇಲೆ ಈ ಚಿತ್ರವನ್ನು ಹಿಡಿದು ಹುಚ್ಚನಂತೆ ಇಡೀ ನಗರದಲ್ಲಿ ನಿನ್ನನ್ನು ಹುಡುಕುತ್ತಾ ಅಲೆದೆ. ನಾನು ಮೊದಲು ನಿಮ್ಮ ಹಳೆಯ ಮನೆಗೆ ಹೋದಾಗ ಅಲ್ಲಿನ ನೆರೆಹೊರೆಯವರು ಹೇಳಿದರು, ಪಂಕಜ್ ತೀರಿಕೊಂಡ ಮೇಲೆ ಅವನ ತಾಯಿ ಸೊಸೆಯನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂದು. ಇದನ್ನು ಕೇಳಿ ನನ್ನ ಹೃದಯ ಚೂರಾಯಿತು. ನನ್ನಿಂದಾಗಿ ಒಂದು ನಗುನಗುತ್ತಿದ್ದ ಸಂಸಾರ ನಾಶವಾಯಿತಲ್ಲ ಎಂದು ಕುಸಿದು ಹೋದೆ. ನಾನು ನನ್ನ ಎಲ್ಲಾ ಆಳುಗಳನ್ನು ಇಡೀ ನಗರದಲ್ಲಿ ಅನುರಾಧಾಳನ್ನು ಹುಡುಕಲು ಕಳುಹಿಸಿದೆ. ನಾನು ಸ್ವತಃ ರಾತ್ರಿ ಇಡೀ ಕಾರಿನಲ್ಲಿ ರಸ್ತೆಗಳಲ್ಲಿ ಸುತ್ತುತ್ತಾ ಪ್ರತಿ ಫುಟ್ಪಾತ್, ಪ್ರತಿ ಚೌಕಗಳಲ್ಲಿ ನಿನ್ನನ್ನು ಹುಡುಕುತ್ತಿದ್ದೆ. ಕೊನೆಗೆ ಆ ಚಳಿಯ ರಾತ್ರಿ ದೇವರು ನನ್ನ ಮೊರೆ ಕೇಳಿದ ಮತ್ತು ನೀನು ಚಳಿಯಿಂದ ನಡುಗುತ್ತಾ ಕುಳಿತಿದ್ದ ಆ ಫುಟ್ಪಾತ್ ಮೇಲೆ ನಾನು ನಿನ್ನನ್ನು ಗುರುತಿಸಿದೆ. ನಿನ್ನ ಮಡಿಲಲ್ಲಿ ಪಂಕಜ್ನ ಕುರುಹು ಹಸಿವಿನಿಂದ ಅಳುತ್ತಿತ್ತು. ಆಗ ನನಗೆ ಪಂಕಜ್ ಮೇಲಿನಿಂದ ನನ್ನನ್ನು ನೋಡುತ್ತಾ ಗೋವಿಂದ್ ಸೇಠ್ ನನ್ನ ಅಮಾನತ್ತನ್ನು ಸೊತ್ತನ್ನು ಸಂಭಾಲಿಸಿ ನೋಡಿಕೊಳ್ಳಿ ಎಂದು ಹೇಳುತ್ತಿರುವಂತೆ ಭಾಸವಾಯಿತು. ಅಂದು ರಾತ್ರಿ ನಾನು ನಿನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡಾಗ ನಿನ್ನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಬೇಕು ಮತ್ತು ಜೋರಾಗಿ ಅಳುತ್ತಾ ನಿನ್ನ ಸೌಭಾಗ್ಯ ಅಳಿಯಲು ನಾನೇ ಕಾರಣವಾದ ಆ ದುರದೃಷ್ಟವಂತ ಮನುಷ್ಯ ಎಂದು ಹೇಳಬೇಕು ಅನ್ನಿಸಿತು. ಆದರೆ ಅನುರಾಧ, ನಾನು ಹೆದರಿದೆ. ಒಂದು ವೇಳೆ ನಾನು ನಿನಗೆ ಸತ್ಯ ಹೇಳಿದರೆ ನಿನ್ನ ಸ್ವಾಭಿಮಾನ ನನ್ನ ಸಹಾಯ ಪಡೆಯಲು ನಿನ್ನನ್ನು ತಡೆಯಬಹುದು ಎಂದು ನನಗೆ ಅನ್ನಿಸಿತು. ನೀನು ನನ್ನನ್ನು ಕೊಲೆಗಾರನೆಂದು ಭಾವಿಸಿ ನನ್ನ ಕಾರಿನಿಂದ ಇಳಿದು ಹೋಗಬಹುದು ಎಂದು ಭಯಪಟ್ಟೆ. ಆದ್ದರಿಂದ ನಾನು ಮೌನವಾಗಿರುವುದೇ ಸರಿ ಎಂದು ಭಾವಿಸಿ ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಮಾಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿದೆ. ಆದರೆ ಸತ್ಯ ಏನೆಂದರೆ ಇದು ಯಾವುದೇ ಉಪಕಾರವಾಗಿರಲಿಲ್ಲ. ಇದು ಪಂಕಜ್ ಅವರ ಋಣವಾಗಿತ್ತು. ಅದನ್ನು ನಾನು ತೀರಿಸಲು ಪ್ರಯತ್ನಿಸುತ್ತಿದ್ದೆ ಅಷ್ಟೇ. ಈ ಆಸ್ತಿ, ಈ ಮನೆ, ಈ ಹಣ ಎಲ್ಲವೂ ನಿನ್ನ ಮತ್ತು ನೈನಾಳ ಹಕ್ಕು. ನಾನು ನೈನಾಳನ್ನು ಡಾಕ್ಟರ್ ಮಾಡುವ ಕನಸು ಕಂಡಿದ್ದು ಏಕೆಂದರೆ ಪಂಕಜ್ ತನ್ನ ಮಗಳು ಜನರ ಸೇವೆ ಮಾಡಬೇಕೆಂದು ಬಯಸಿದ್ದ. ನಾನು ಕೇವಲ ಅವನ ಕನಸುಗಳನ್ನು ನನಸು ಮಾಡಲು ಪ್ರಯತ್ನಿಸಿದ್ದೇನೆ. ಅನುರಾಧ,
ಇಷ್ಟು ವರ್ಷ ಈ ವಿಷಯವನ್ನು ನಿನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡು. ನಾನು ನನ್ನ ಕೊನೆಯ ಉಸಿರಿನವರೆಗೂ ನಿನ್ನ ಮತ್ತು ಪಂಕಜ್ಗೆ ಋಣಿಯಾಗಿರುತ್ತೇನೆ. ಈಗ ನಾನು ಹೋಗುತ್ತಿರುವಾಗ ನೀನು ನನ್ನನ್ನು ಕ್ಷಮಿಸುತ್ತೀಯಾ ಎಂದು ನಂಬಿದ್ದೇನೆ. ಪತ್ರ ಮುಗಿದಾಗ ಆ ಕೋಣೆಯಲ್ಲಿ ಕೇವಲ ನನ್ನ ಮತ್ತು ನೈನಾಳ ಅಳುವ ಶಬ್ದ ಮಾತ್ರ ಮೊಳಗುತ್ತಿತ್ತು. ನನ್ನ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಆದರೆ ಈ ಕಣ್ಣೀರು ಈಗ ಅಸಹಾಯಕತೆಯದ್ದಾಗಿರಲಿಲ್ಲ, ಬದಲಿಗೆ ಹೆಮ್ಮೆ ಮತ್ತು ಕೃತಜ್ಞತೆಯದ್ದಾಗಿತ್ತು. ನೈನಾ ಆ ಚಿತ್ರವನ್ನು ನನ್ನ ಕೈಯಿಂದ ಪಡೆದು ಎದೆಗೆ ಹತ್ತಿಕ್ಕಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಇಂದು ಒಂದು ದೊಡ್ಡ ಸತ್ಯ ಹೊರಬಂದಿತ್ತು. ನನ್ನ ಮಗಳು ಕೇವಲ ಒಬ್ಬ ಸಾಮಾನ್ಯ ಚಾಲಕನ ಮಗಳಲ್ಲ, ಬದಲಿಗೆ ತನ್ನ ಪ್ರಾಣ ನೀಡಿ ಮಾನವೀಯತೆಗೆ ದೊಡ್ಡ ಉದಾಹರಣೆ ನೀಡಿದ ಒಬ್ಬ ಮಹಾನ್ ವ್ಯಕ್ತಿಯ ಮಗಳು. ಮತ್ತು ಗೋವಿಂದ್ ಸೇಠ್, ಯಾರನ್ನು ನಾನು ಕೇವಲ ಒಬ್ಬ ಒಳ್ಳೆಯ ಮಾಲೀಕ ಎಂದು ತಿಳಿದಿದ್ದೆನೋ, ಅವರು ನಿಜಕ್ಕೂ ಬಹಳ ಪುಣ್ಯವಂತ ಮತ್ತು ನಿಷ್ಠಾವಂತ ಮನುಷ್ಯರಾಗಿದ್ದರು. ಅವರು ಕೇವಲ ಯಾರದ್ದೋ ಸಾಲ ತೀರಿಸಿರಲಿಲ್ಲ, ಬದಲಿಗೆ ನಮ್ಮ ಇಡೀ ಜೀವನವನ್ನೇ ಬದಲಿಸಿದ್ದರು. ಅವರು ಬಯಸಿದ್ದರೆ ನಮಗೆ ಸ್ವಲ್ಪ ಹಣ ನೀಡಿ ತಮ್ಮ ಕರ್ತವ್ಯ ಮುಗಿಸಬಹುದಿತ್ತು. ಆದರೆ ಅವರು ನಮ್ಮನ್ನು ತಮ್ಮ ಕುಟುಂಬದವರಂತೆ ನೋಡಿಕೊಂಡರು, ನಮಗೆ ಗೌರವ ನೀಡಿದರು ಮತ್ತು ನಾವು ಎಂದು ಕನಸಿನಲ್ಲೂ ಕಾಣದಂತಹ ಎತ್ತರಕ್ಕೆ ನಮ್ಮನ್ನು ತಲುಪಿಸಿದರು. ಸಂಬಂಧಿಕರ ಮಾತುಗಳು ಮತ್ತು ಚುಚ್ಚುಮಾತುಗಳು ಈಗ ನನಗೆ ಯಾವುದೇ ಪ್ರಾಮುಖ್ಯತೆ ಹೊಂದಿರಲಿಲ್ಲ, ಏಕೆಂದರೆ ನನ್ನ ಬಳಿ ಜಗತ್ತಿನ ಎಲ್ಲಾ ಸಂಪತ್ತಿಗಿಂತ ಮಿಗಿಲಾದ ಸತ್ಯದ ಸಾಕ್ಷಿಯಿತ್ತು. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ರಾತ್ರಿಯ ಕತ್ತಲು ಆವರಿಸಿತ್ತು, ಆದರೆ ನನ್ನ ಹೃದಯದಲ್ಲಿ ಬೆಳಕು ತುಂಬಿದಂತಾಯಿತು. ನಾನು ಕೈಮುಗಿದು ದೇವರಿಗೆ ಪ್ರಾರ್ಥಿಸಿದೆ, ಪಂಕಜ್ ಮತ್ತು ಗೋವಿಂದ್ ಸೇಠ್ ಇಬ್ಬರಿಗೂ ನಿನ್ನ ಪಾದಗಳಲ್ಲಿ ಸ್ಥಾನ ನೀಡು ಎಂದು. ಒಬ್ಬ ನಮಗೆ ಜೀವನ ನೀಡಿದನು ಮತ್ತು ಇನ್ನೊಬ್ಬ ತನ್ನ ಪ್ರಾಣ ನೀಡಿ ನಮ್ಮ ಜೀವನ ಉಳಿಸಿದನು. ಇಂದು ನನಗೆ ನನ್ನ ಮಗಳು ಡಾಕ್ಟರ್ ಆಗಿದ್ದಕ್ಕೆ ಮೊದಲಿಗಿಂತಲೂ ಹೆಚ್ಚು ಹೆಮ್ಮೆ ಎನಿಸುತ್ತಿತ್ತು, ಏಕೆಂದರೆ ಅವಳ ಈ ಸಾಧನೆಯ ಬುನಾದಿ ಯಾವುದೇ ಉಪಕಾರದ ಮೇಲಿಲ್ಲ, ಬದಲಿಗೆ ಅವಳ ತಂದೆಯ ಬಲಿದಾನ ಮತ್ತು ಗೋವಿಂದ್ ಸೇಠ್ ಅವರ ಮಾನವೀಯತೆಯ ಮೇಲೆ ನಿಂತಿತ್ತು. ನಾನು ನೈನಾಳ ಕಣ್ಣೀರು ಒರೆಸಿ ಹೇಳಿದೆ, ಮಗಳೇ, ಯಾವಾಗಲೂ ತಲೆ ಎತ್ತಿ ಬದುಕು. ನೀನು ಒಬ್ಬ ಧೈರ್ಯಶಾಲಿ ತಂದೆಯ ಮಗಳು ಮತ್ತು ಒಬ್ಬ ಮಹಾನ್ ವ್ಯಕ್ತಿಯ ದತ್ತುಮಗಳು. ಈ ಮನೆ, ಈ ಗೌರವ ಮತ್ತು ಈ ಆಸ್ತಿ ಎಲ್ಲವೂ ನಿನ್ನ ಹಕ್ಕು. ಇದನ್ನು ಸ್ವೀಕರಿಸು ಮತ್ತು ನಿನ್ನ ಇಬ್ಬರೂ ತಂದೆಯ ಹೆಸರನ್ನು ಉಜ್ವಲಗೊಳಿಸು. ಯಾವಾಗಲೂ ಮಾನವೀಯತೆಯ ದಾರಿಯಲ್ಲಿ ಸಾಗು. ನೆನಪಿಡು ನೈನಾ, ಜೀವನದಲ್ಲಿ ಎಂದಿಗೂ ನಿನ್ನ ಸತ್ಯದಿಂದ ಓಡಿಹೋಗಬೇಡ. ಸತ್ಯ ಎಷ್ಟೇ ಭಾರವಾಗಿದ್ದರೂ ಅದು ಮನುಷ್ಯನನ್ನು ಬಲಿಷ್ಠಗೊಳಿಸುತ್ತದೆ ಮತ್ತು ಸರಿಯಾದ ಹಾದಿಯಲ್ಲಿ ನಡೆಸುತ್ತದೆ. ಇಂದು ನಿನಗೆ ಸಿಕ್ಕಿರುವುದು ಕೇವಲ ಆಸ್ತಿಯಲ್ಲ, ಬದಲಿಗೆ ಒಂದು ಬಲಿದಾನದ ಪರಂಪರೆ. ಇದನ್ನು ಯಾವಾಗಲೂ ನಿನ್ನ ಹೃದಯದಲ್ಲಿ ಜತನವಾಗಿಟ್ಟುಕೋ. ಸ್ನೇಹಿತರೆ, ನಿಜವಾದ ಮಾನವೀಯತೆ ಮತ್ತು ತ್ಯಾಗವೇ ಅತಿದೊಡ್ಡ ಧರ್ಮ. ಯಾರು ಸ್ವಾರ್ಥವಿಲ್ಲದೆ ಇತರರಿಗೆ ಸಹಾಯ ಮಾಡುತ್ತಾರೋ ಅವರ ಸತ್ಕರ್ಮಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸಂಬಂಧಗಳು ಕೇವಲ ರಕ್ತದಿಂದಲ್ಲ, ಬದಲಿಗೆ ಕರುಣೆ, ಜವಾಬ್ದಾರಿ ಮತ್ತು ಭಾವನೆಗಳಿಂದ ಬೆಳೆಯುತ್ತವೆ. ಮತ್ತು ಜೀವನದಲ್ಲಿ ಕ್ಷಮಿಸುವುದು ಹಾಗೂ ಸತ್ಯವನ್ನು ಸ್ವೀಕರಿಸುವುದು ಮನುಷ್ಯನನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ನೀವು ಯಾವ ನಗರದಿಂದ ನಮ್ಮ ಈ ಕಥೆಯನ್ನು ಕೇಳುತ್ತಿದ್ದೀರಿ? ಮತ್ತು ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಹೈಪ್ ನೀಡಿ. ಹಾಗೆಯೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನನ್ನ ಶ್ರಮ ನಿಮಗೆ ಇಷ್ಟವಾಗಿದ್ದರೆ ಸೂಪರ್ ಥ್ಯಾಂಕ್ಸ್ ನೀಡುವ ಮೂಲಕ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ತೋರಿಸಿ. ಇದರಿಂದ ನಾನು ನಿಮಗಾಗಿ ಇಂತಹದೇ ಅದ್ಭುತ ಕಥೆಗಳನ್ನು ತರುತ್ತಿರಲು ಸಾಧ್ಯವಾಗುತ್ತದೆ. ಈ ಕಥೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ತೋರಿಸಲಾದ ಎಲ್ಲಾ ಪಾತ್ರಗಳು, ಘಟನೆಗಳು ಮತ್ತು ಸಂದರ್ಭಗಳು ಕೇವಲ ಮನರಂಜನೆ ಮತ್ತು ಕಥೆ ಹೇಳುವ ಉದ್ದೇಶಕ್ಕಾಗಿ ರಚಿಸಲಾಗಿದೆ. ಇದರೊಂದಿಗೆ ಯಾವುದೇ ಜೀವಂತ ಅಥವಾ ಮೃತ ವ್ಯಕ್ತಿ, ಸ್ಥಳ ಅಥವಾ ವಾಸ್ತವ ಘಟನೆಗೆ ಯಾವುದೇ ಸಂಬಂಧವಿರುವುದಿಲ್ಲ. ಧನ್ಯವಾದಗಳು.